ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಅಳಿಸಿ ಹಾಕಲು ವಿಜಯಪುರದಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡುತ್ತಿರುವ ಪ್ರತಿಷ್ಠಿತ ಬಿಎಲ್ಡಿಇ ಸಂಸ್ಥೆಯು ಶೈಕ್ಷಣಿಕ ರಂಗದಲ್ಲಿ ಮತ್ತೊಂದು ಮೈಲಿಗಲ್ಲು ಇಡಲು ಮುಂದಾಗಿದೆ. ಪ್ರತಿ ವರ್ಷ ಎಸ್ಎಸ್ಎಲ್ಸಿ ಮುಗಿಸಿ ಇಂಜಿನಿಯರ್ ಹಾಗೂ ವೈದ್ಯರಾಗುವ ಕನಸುಗಳನ್ನ ಹೊತ್ತು ಈ ಭಾಗದ ವಿದ್ಯಾರ್ಥಿಗಳು ದೂರದ ಜಿಲ್ಲೆಗಳಿಗೆ ಹೋಗಿ ತರಬೇತಿ ತೆಗೆದುಕೊಳ್ಳುವುದು ಕಷ್ಟಕರವಾಗಿದೆ. ಹಾಗಾಗಿ ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳನ್ನ ಗಮನದಲ್ಲಿರಿಸಿಕೊಂಡು ಪ್ರತಿಷ್ಠಿತ ಬಿಎಲ್ಡಿಇ ಸಂಸ್ಥೆಯ ನಿರ್ದೇಶಕರಾದ ಸುನಿಲ್ ಗೌಡ ಪಾಟೀಲ್ ರವರು ಅತ್ಯಂತ ಮುತುವರ್ಜಿ ವಹಿಸಿ ಬಡ ವಿದ್ಯಾರ್ಥಿಗಳಿಗಾಗಿ ಹಾಗೂ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯನ್ನ ಗಮನದಲ್ಲಿರಿಸಿಕೊಂಡು ಬಿಎಲ್ಡಿಇ ಸಂಸ್ಥೆಯು ರಾಷ್ಟ್ರೀಯ ತರಬೇತಿ ಸಂಸ್ಥೆಯಾದ ರಾಜಸ್ಥಾನದ ಅಲೆನ್ ಕರಿಯರ್ ಇನ್ಸ್ಟಿಟ್ಯೂಟ್ ಸಹಯೋಗದೊಂದಿಗೆ ಬಿಎಲ್ಡಿಇ ಸಂಸ್ಥೆಯ ನೂತನ ಆವರಣದಲ್ಲಿ ಶ್ರೀ ಬಿಎಂ ಪಾಟೀಲ್ ಪಿಯು ಕಾಲೇಜಿನಲ್ಲಿ 2025-26ನೇ ಸಾಲಿನಿಂದ ನೀಟ್, ಜೆಇಇ, ಕೆಸೆಟ್ ತರಬೇತಿಯನ್ನು ಪ್ರಾರಂಭಿಸಲಿದೆ. ಇದು ಬಹಳ ದಿನದಿಂದ ನಮಗೆ ಇದೊಂದು ಬಿಜಾಪುರ ಉತ್ತರ ಕರ್ನಾಟಕದ ಏನು ನಮ್ಮ ವಿದ್ಯಾರ್ಥಿಗಳದಾರ ಮಕ್ಕಳದಾರ ಅವ್ರಿಗೆ ಒಂದು ಈ ಸೌಲಭ್ಯಗಳು ಕೊಡಬೇಕಂತೇಳಿ ನಾವು ಒಂದು ಕನಿಷ್ಠ ಪಕ್ಷ ಒಂದು 4-5 ವರ್ಷ ಹಿಂದಿನಿಂದ ಈ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಯಾಕಪ್ಪ ಅಂದ್ರೆ ಇವತ್ತು ಬಿಜಾಪುರ ಅಂದ್ರೆ ತಮಗೆಲ್ಲ ಗುರುತ ನಮ್ಮ ತಂದೆಯವರಾದಂಥ ದಿವಂಗತ BM ಪಾಟೀಲ್ರು ಅವರು ಒಂದು ನಮ್ಮ ಬಿಜಾಪುರ ಒಂದು ಎಜುಕೇಶನಲ್ ಹಬ್ ಅಂದ್ರೆ ಒಂದು ಶಿಕ್ಷಣಕ್ಕೆ ಒಂದು ಇಲ್ಲಿ ಕ್ರಾಂತಿ ಮಾಡಿ ಇದನ್ನ ಎಜುಕೇಶನ್ ಹಬ್ ಮಾಡ್ಬೇಕಂತೇಳಿ ಬಹಳ ಸಾಕಷ್ಟು ತಮಗೆಲ್ಲ ಗುರುತಿದೆ. ಈ ಬಿಜಾಪುರದಲ್ಲಿ ಸುಮಾರು ನಮ್ಮ BLD ಸಂಸ್ಥೆಯಿಂದ 78ಕ್ಕಿಂತ ಹೆಚ್ಚು ಸಂಸ್ಥೆಗಳನ್ನ ಇದು ಎಲ್ಲ ಶಾಲಾ ಕಾಲೇಜುಗಳನ್ನ ಫ್ರಮ್ KG to PG ಎಲ್ಲ ಪ್ರಾರಂಭ ಮಾಡಿ ಆಗಿನ ಟೈಮ್ದಲ್ಲಿ ಅವರು ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ 83 ಇಸ್ವಿಯಲ್ಲಿ 84ರಲ್ಲಿ ಮಾಡಿ ಇವತ್ತು ನಮ್ಮ ಜಿಲ್ಲೆಯ ಜನರು ಇವತ್ತು ಉತ್ತರ ಕರ್ನಾಟಕದವರು ಆಗೇನಿತ್ತಪ್ಪ ಅಂದ್ರೆ ನಾವು ಏನಾರು ಕಲಿಬೇಕಂದ್ರೆ ಐದರ್ ಧಾರವಾಡಕ್ಕೆ ಹೋಗ್ಬೇಕಾಗ್ತಿತ್ತು, ಬೆಳಗಾವಿಗೆ ಹೋಗ್ಬೇಕಾಗ್ತಿತ್ತು, ಇಲ್ಲ ಮೈಸೂರಿಗೆ ಹೋಗ್ಬೇಕಾಗ್ತಿತ್ತು. ಸೊ ಎಲ್ರಿಗೂ ಸಾಧ್ಯ ಇರಲಿಲ್ಲ. ಇನ್ನು ಶ್ರೀಮಂತರೆಲ್ಲ ಹೋಗ್ಬೋದಾಗಿತ್ತು. ಕರೆ ಎಲ್ರಿಗೂ ಇದು ಒಂದು ಅವಕಾಶ ಸಿಗಲಿ, ಎಲ್ಲರೂ ಎಲ್ಲರಿಗೂ ಈ ಶಿಕ್ಷಣ ಸಿಗಲಿ, ವಿದ್ಯಾವಂತರಾಗಲಿ ಅಂತೇಳಿ ಅವ್ರ ಕನಸಿತ್ತು. ಆ ನಿಟ್ಟಿನಲ್ಲಿ ಸತತ ಮುಂದುವರೆದು ನಮ್ಮ ಈ ಸಂಸ್ಥೆಯ ಪ್ರೆಸಿಡೆಂಟ್ ಆದಂಥ MB ಪಾಟೀಲ್ರು ಅವರು ಕೂಡ ಅದೇ ನಿಟ್ಟಿನಲ್ಲಿ ಮುಂದುವರೆದು ಸಾಕಷ್ಟು ಇವತ್ತು ಈ ಸಂಸ್ಥೆಯನ್ನು ಬೆಳೆಸಿ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಯ್ಯುವಂಥ ಒಂದು ಕೆಲಸ ಅವರು ಮಾಡಿದ್ದು ನಾವೆಲ್ಲ ನೋಡಿದ್ರಿ. ಮೊನ್ನೆ ಕೂಡ ನಮ್ಮ ಕನ್ವೊಕೇಶನ್ದಲ್ಲಿ ತಾವು ನೋಡಿದ್ರಿ, ಪ್ರಹ್ಲಾದ್ ಜೋಶಿ ಅವರು ಬಂದಿದ್ರು, ಅನೇಕ ಅವತ್ತೆಲ್ಲ ಮಾತಾಡಿದ್ರು, ನಮ್ಮ ಸಂಸ್ಥೆ ಯೂನಿವರ್ಸಿಟಿ ಬಗ್ಗೆ ಎಲ್ಲ ಮಾತಾಡಿದ್ರು. ಸೊ ಈ ರೀತಿ ಅನೇಕ ವಿವಿಧ ಕಾರ್ಯಕ್ರಮಗಳು, ವಿವಿಧ ಹೊಸ ಕೋರ್ಸ್ಗಳು ಎಲ್ಲ ಬಿಜಾಪುರ ತರುವುದರ ಮೂಲಕ ನಮ್ಮ ಜಿಲ್ಲೆಯ ಜನರಿಗೆ, ಸುತ್ತಮುತ್ತಲ ಭಾಗದ ಉತ್ತರ ಕರ್ನಾಟಕ ಜನರಿಗೆ ಅವಕಾಶ ಸಿಗಲಿ ಅಂಥೇಳಿ ಒಂದೆಲ್ಲ ಕೆಲಸ ಈಗಾಗಲೇ BLD ಸಂಸ್ಥೆ ಮಾಡ್ತಾ ಇದೆ. BLD ಸಂಸ್ಥೆ ತಮಗೆಲ್ಲ ಗುರುತಿದ್ದಂಥ ಇದು ದೊಡ್ಡ ಸುಮಾರು 1910 ಎಸ್ಟಾಬ್ಲಿಷ್ಡ್ ಇನ್ 1910 100 ವರ್ಷಕ್ಕೆ ಹೆಚ್ಚಿದಂಥ ಒಂದು ಇತಿಹಾಸ ಇದ್ದಂಥ ಒಂದು ಸಂಸ್ಥೆ ಇದು. ಕರ್ನಾಟಕ ರಾಜ್ಯದಲ್ಲೇ ಇವತ್ತು ಅತಿ ದೊಡ್ಡ ಒಂದು KLE ಬಿಟ್ಟರೆ BLD ಸಂಸ್ಥೆ ಇವತ್ತು ಈ ಮಟ್ಟದಲ್ಲಿ ಮುಟ್ಲಿಕ್ಕೆ ಸಾಧ್ಯವಾಗಿ. ಇದಕ್ಕೆಲ್ಲ ಹಿಂದೆ ನಮ್ಮ ತಾವೆಲ್ಲ ಕೇಳಿದಿರಿ, ನಮ್ಮ ಪಗುವಾಳ ಕಟ್ಟಿಯವರು ಸಂಗನ ಬಸವ ಮಹಾಶಿವಗಳು BM ಪಾಟೀಲ್ ಮಾಡಿದಂಥ ಒಂದು ಏನಂತಾರೆ ತ್ಯಾಗ, ಅನೇಕ ಅವ್ರು ತಗೊಂಡಂಥ ಆಗಿನ ಟೈಮ್ನಲ್ಲಿ ತಗೊಂಡಂಥ ದಿಟ್ಟ ಹೆಜ್ಜೆಗಳು. ಯಾಕಂದ್ರೆ ಆವಾಗ ಬಿಜಾಪುರದಾಗ ಮೆಡಿಕಲ್ ಕಾಲೇಜ್ ತರ್ತಿದ್ವಿ, ಇಂಜಿನಿಯರಿಂಗ್ 84ನೇ ಇಸ್ವಿಯಲ್ಲಿ ತರಬೇಕಂದ್ರೆ ಇದೆಲ್ಲ ಇಲ್ಲಿ ನೀವೇನು ಇವತ್ತು ಕೂತಿರಿ ಇಲ್ಲೆಲ್ಲ ಕಂದಕ್ಕಿತ್ತಿಲ್ಲ, ಹೆಂಗಿತ್ತಂದ್ರೆ ತೆಗ್ಗಿತ್ತು, ಇಲ್ಲೆಲ್ಲ ಎಮ್ಮಿಗಳು ಇದು ಆಗ್ತಿವಿ. ಇಂಥಲ್ಲಿ ಮೆಡಿಕಲ್ ಕಾಲೇಜು ಇದು ಹಾಸ್ಪಿಟ್ಲ್ ಆಗ್ತಂದ್ರೆ ಎಲ್ಲರೂ ಮಂದಿ ಇಲ್ಲೇಂಗೆ ಆಗ್ತದ್ರಿ ಅನ್ನೋ ಒಂದು ಪ್ರಶ್ನೆ ನಗ್ತಿದ್ರು ಅವಾಗ, ಇಲ್ಲೇನು ಮಾಡ್ತಾರೆ. ಸೊ ಅಂಥದ್ರಲ್ಲಿ ಮಾಡಿ ತೋರಿಸಿರಿ. ಇವತ್ತು ಕೋವಿಡ್ನಲ್ಲಿ BLD ಹಾಸ್ಪಿಟಲ್ ಇಡೀ ಭಾರತ ದೇಶದಲ್ಲೇ ಇವತ್ತು ಏನಂತಾರೆ ಅದು ಒಂದು ಕೋವಿಡ್ ಸಂದರ್ಭದಲ್ಲಿ ಇಡೀ ಸರ್ಕಾರದ ಮಾಡಿದಂಥ ಏನು ಒಂದು ಫೀಸ್ ಫಿಕ್ಸ್ ಮಾಡಿದ್ರು, ಅದಕ್ಕಿಂತ 30% ಎಲ್ಲ ನಮ್ಮ ಕೋವಿಡ್ನಲ್ಲಿ ಎಲ್ಲರಿಗೂ ಒಂದು ಸೇವೆಯನ್ನು ಕೊಟ್ಟು ಕರ್ನಾಟಕ ರಾಜ್ಯದ ಪ್ರಶಸ್ತಿ ಪಡೆದಿದ್ದಂಥ ಯಾವುದಾದ್ರೂ ಮೆಡಿಕಲ್ ಕಾಲೇಜು ಹಾಸ್ಪಿಟ್ಲ್ ಇದ್ರೆ ಅದು BLD ಹಾಸ್ಪಿಟಲ್ ಅಂತ ಹೇಳಕ್ಕೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಸೊ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನರು ಇವತ್ತು ಈ ಒಂದು IIT JEE ನೀಟ್ ಕೋಚಿಂಗ್ ಪಡಿಬೇಕಂದ್ರೆ ಐದರ್ ನಾವೆಲ್ಲ ಮಂಗಳೂರು ಹೋಗ್ಬೇಕಾಗ್ತಿತ್ತು, ಮಂಗಳೂರಿಗೆ ಹೋಗ್ತಿದ್ವಿ, ಮೈಸೂರು, ಬೆಂಗಳೂರು, ಕೋಟಾ, ಹಿಂಗೆ ಅನೇಕ ಕಡೆ ಹೋಗ್ಬೇಕಾಗ್ತಿತ್ತು. ಅದು ಕೆಲವರೆಲ್ಲ ಹೋದ್ರು ಕೂಡ ಇವತ್ತು ಫೀಸ್ ಕಟ್ಲಿಕ್ಕೂ ಬಹಳ ಅಲ್ಲಿ ಸುಮಾರು 5-10 ಲಕ್ಷ ರೂಪಾಯಿ ಕೊಟ್ಟು ಕಲಿಬೇಕಾಗ್ತಿತ್ತು. ಹಾಸ್ಟೆಲು ಮಂಗಳೂರಿಗೆ ಹೋದ್ರೆ ಕೆಲವು ನಮ್ಮ ಈ ಭಾಗದ ಜನರಿಗೆ ನಾನು ಕೇಳಿದ್ದು ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಕ್ಲೈಮೇಟ್
ನಮ್ಮ ಮಂದಿಗೆ ಹೊಂದುದಿಲ್ಲ ಅಲ್ಲಿ ಊಟ. ಸೊ ಹೊಂದ್ಲಾರ್ದೆ ಎಷ್ಟೋ ಜನ ಬಿಟ್ಟು ವಾಪಸ್ ಬಂದಂಥವ್ರು ಅದಾರ, ಅರ್ಧಕ್ಕೆ ಬಿಟ್ಟು ಬಂದಂಥವ್ರು ಅದಾರ. ಇವತ್ತು ಬೆಂಗಳೂರಿಗೂ ಹೋಗಿ ಎಲ್ಲ ಬಡವರಿಗೆ ಇವತ್ತು ನಾವು ಅಲ್ಲಿದ್ದು ಕಲಿಸುವಂತ ಆಗ್ಲಿಕ್ಕಿಲ್ಲ. ಸೊ ಎಲ್ಲರಿಗೂ ಇದೊಂದು ಅವಕಾಶ ಸಿಗ್ಲಿ ಅಂತ ಹೇಳಿ ನಾವು ಇವತ್ತು ಎಲೆನ್ ಅಂದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲೇ ಒಂದು ದೊಡ್ಡ ಈ ಒಂದು ಕೋಚಿಂಗ್ ಸೆಂಟರ್ ಕೋಟಾದಲ್ಲಿ ಇವರು ಮೂಲತಃ ಕೋಟಾದಿಂದ ಇವತ್ತು ಮೊನ್ನೆ ತಾವು ಓದಿರ್ಬೋದು, ಇವತ್ತು ನ್ಯೂಸ್ ಪೇಪರ್ ಅಲ್ಲೆಲ್ಲ ಬಂದಿತ್ತು. ಇವತ್ತು ಬೈಜೂಸ್ ಅಂತ ಹೇಳಿ ಇತ್ತು, ಬೈಜೂಸ್ ಮತ್ತು ಇನ್ನೊಂದು ಆಕಾಶ್, ಅದನ್ನ ಇವರು ಟೇಕ್ ಓವರ್ ಮಾಡಿ ಸುಮಾರು 800 crores 800 ಕೋಟಿಯಲ್ಲಿ ಅದನ್ನ ಇವರು ಟೇಕ್ ಓವರ್ ಮಾಡಿದ್ರು. ಬೈಜೂಸ್ ಅಂತ ಅದು ದೊಡ್ಡ ತಾವೆಲ್ಲ ಕೇಳಿದಿರಿ, ಅದು ಒಂದು ಎಜುಕೇಶನಲ್ ಆನ್ಲೈನ್ ಎಜುಕೇಶನಲ್ ಪ್ಲಾಟ್ಫಾರ್ಮ್. ಅದನ್ನ ಕೂಡ ತಗೊಂಡು ಇವತ್ತು ಕೋಟಾ ಆಲ್ ಇಂಡಿಯಾದಲ್ಲಿ ಈಗ ನಂಬರ್ 1 ಏನಿದು ಕೋಚಿಂಗ್ ಫೆಸಿಲಿಟಿ ಕೊಡುವಂತ ಒಂದು ಸಂಸ್ಥೆ ಆಗಿದೆ. ಸೊ ಅದು ಇವತ್ತು ನಮ್ಮ BLD ಜೊತೆಗೆ ಒಂದು ನಾವು ಟೈಅಪ್ ಮಾಡಿಕೊಂಡು ನಮ್ಮ ಜಿಲ್ಲೆಯ ಜನರಿಗೆ ಇವತ್ತು ನಮ್ಮ BLD ಅಲ್ಲೇ ಹೊಸ ಕ್ಯಾಂಪಸ್ ಅಲ್ಲಿ ಸುಮಾರು ಒಂದು 50,000 ಸ್ಕ್ವೇರ್ ಫೀಟ್ ಅಲ್ಲಿ ಮತ್ತೆ ಇನ್ನೊಂದು ಫ್ಲೋರ್ ನಾವು ಮಾಡ್ತಾ ಇದ್ದೀವಿ ಇದಕ್ಕೋಸ್ಕರನೇ. ಸೊ ಈ ಉತ್ತರ ಕರ್ನಾಟಕದ ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಅಪ್ ಟು ಹುಬ್ಳಿ, ಬೆಳಗಾವ್, ನಾವು ಎಲ್ಲಾ ಮಕ್ಕಳಿಗೆ ನಾಟ್ ಓನ್ಲಿ BLD ಸ್ಟೂಡೆಂಟ್ಸ್, ಇವನ್ ಆಲ್ ದ ಎಲ್ಲಾ ಕಾಲೇಜ್ ಮಕ್ಕಳಿಗೆ, ಅದ್ರ ಜೊತೆಗೆ ಇವತ್ತು ಸ್ಕೂಲ್ ಮಕ್ಕಳಿಗೂ ಕೂಡ 9th to 10th ಮಕ್ಕಳಿಗೂ ಕೂಡ ನಾವೊಂದು ಕೋಚಿಂಗ್ ಕೊಡುವಂತ ಒಂದು ವ್ಯವಸ್ಥೆ ಈ ಎಲೆನ್ ಮುಖಾಂತರ ನಾವು ಮಾಡುವಂತ ಒಂದು ಪ್ಲಾನ್ ಒಂದು ಹಾಕೊಂಡಿದೀವಿ. ಸೊ ಆ ನಿಟ್ಟಿನಲ್ಲಿ ಬಹುತೇಕ ಈ ಜೂನ್ನಿಂದೆಲ್ಲ ಪ್ರಾರಂಭ ಆಗ್ತದೆ. 25ನೇ 26ನೇ ಸಾಲಿನಲ್ಲಿ ಈ ಒಂದು ಕೋಚಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ಇವತ್ತು MOU ಅಂದ್ರೆ ಅವ್ರದ್ದು ನಮ್ದು ಒಂದು NNK ಒಂದು ಸಹಿ ಇರೋದ್ರಿಂದ ನಮಗೂ ಇವತ್ತು ಕರೆದು ಅದೊಂದು ಅದನ್ನ, ಯಾಕಂದ್ರೆ ಇದೆಲ್ಲರಿಗೂ ಮುಟ್ಟಬೇಕು ಗುರುತು. ಬಹಳಷ್ಟು ಜನರು ಮತ್ತಿನ ಅಲ್ಲಿ ಹೋಗಿ ಅಡ್ವಾನ್ಸ್ ಯಾಕಂದ್ರೆ ಇದು ಮಾಡ್ಬೇಕಾಗ್ತದೆ, ನಾವು ಅಪ್ಲಿಕೇಶನ್ ಕೊಡೋದು ಇದು ಮಾಡ್ಬೇಕು. ಪಾಪ ಈಗ ಎಷ್ಟೋ ಮಂದಿ ಕೊಟ್ಟಿರ್ತಾರೆ. ಇದು ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಮೊದಲೇ ಗುರ್ತಾದ್ರೆ ಏನ್ರಿ ನಮಗೆ ಮೊದಲೇ ಗುರ್ತಾದ್ರೆ ನಾವು ಇಲ್ಲೇ ಮಾಡ್ತಿದ್ವಿ, ನಮ್ಮ ಮಕ್ಕಳನ್ನು ಇದೆಲ್ಲೆಲ್ಲೋ ನಾವು ಹುಡುಕಾಡಿ ಕಷ್ಟಪಟ್ಟು, ಯಾಕಂದ್ರೆ ಅಲ್ಲಿ ಸೀಟ್ ಸಿಗುದಿಲ್ಲ. ಯಾಕೆ ಮಂಗಳೂರು ಹೋದ್ರೂ ಮಂಗಳೂರಾಗ ಸೀಟ್ ಸಿಗ್ಬೇಕಂದ್ರೆ ಬಹಳ ಕಷ್ಟ, ಬೆಂಗಳೂರಲ್ಲಿ ಸೀಟ್ ಸಿಗ್ಬೇಕಂದ್ರೆ ಬಹಳ ಕಷ್ಟ. ಸೊ ಅದಕ್ಕೆ ನಾವು ಇಲ್ಲಿ ಆ ವ್ಯವಸ್ಥೆ ಇಲ್ಲ ಆಗ್ಲಿ ಅಂತ ಹೇಳಿ ಮಾಡಿದ್ವಿ. ಅದಕ್ಕೆ ಜೋಡಿ ಟೈಪ್ ಅಂದ್ರೆ ಈಗ ನಮ್ದು ಇಂಟಿಗ್ರೇಟ್ ನಮ್ದು PU ಕಾಲೇಜ್ ಅದಾವ. ಈಗ ಇವತ್ತಿನ ದಿನಮಾನದಾಗ ನಾವು ಬರೀ PU ಕಲ್ತ್ರ ಉಪಯೋಗ ಇಲ್ಲ. ನೀವು ಸ್ಟೇಟ್ ಬೋರ್ಡ್ನಾಗ ನೀವು 100 ತಗೊಂಡ್ರು ನಿಮ್ಗೆ ಅಲ್ಲಿ ಮೆಡಿಕಲ್ ಅಥವಾ ಇಂಜಿನಿಯರ್ ಇವತ್ತಿಂದೆಲ್ಲ ಎಕ್ಸ್ಪೀರಿಯನ್ಸ್ ಹುಡುಗರು ಮಕ್ಕಳಂದ್ರೆ ಈಗ ಹುಟ್ಟಿದ ಕೂಡಲೇ ಅವ್ರು ಸ್ಕೂಲ್ನಾಗ ಇದ್ದಾಗೆ ತೀರ್ಮಾನ ಮಾಡ್ತಾರೆ ನಾವು ಮುಂದೆ ಇದನ್ನ ಆಗ್ಬೇಕಂದ್ರೆ ಅವ್ರ ಇಂಟ್ರೆಸ್ಟ್ ನೋಡಿ ನಾವು ಕಲ್ಸಕ್ ಟ್ರೈನಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಮಕ್ಕಳು ಮೊದಲು ಹೆಂಗಿತ್ತು, ಅಪ್ಪ ತಂದೆ ತಾಯಿ ಡಿಸೈಡ್ ಮಾಡ್ತಾರೆ ನೀ ಇಂಜಿನಿಯರ್ ಆಗ್ಬೇಕು ನಿಮ್ಗೆ. ಅವ್ರ ಒಳಗೆ ಈಗ ಮಕ್ಕಳು ಅವ್ರ ಪ್ರತಿಭಾ ನೋಡ್ತೀವಿ ನಾವು ಸ್ಕೂಲ್ನಾಗ. ಈಗ ನಮ್ಮಲ್ಲೆಲ್ಲ ಟೆಸ್ಟ್ ಮಾಡ್ತೀವಿ ಅವ್ರ ಮಕ್ಕಳನ್ನ ಇದ್ರಾಗ ಇಂಟ್ರೆಸ್ಟ್ ಐತಿ. ಕೆಲವೊಬ್ರು ಇಂಜಿನಿಯರಿಂಗ್ ಬೇರೆ ಸ್ಪೋರ್ಟ್ಸ್ ಒಳಗಿರ್ತಾರೆ ಕೆಲವೊಬ್ಬರಿಗೆ. ಸೊ ಅದ್ರ ಪ್ರಕಾರ ನೀವು ಟ್ರೈನಿಂಗ್ ಮಾಡ್ಕೊತ ಹೋಗ್ತೀರಿ. ನಾವು ಸ್ಕೂಲ್ನಾಗ ಅದ್ರ ಪ್ರಕಾರ ಟ್ರೈನಿಂಗ್ ಮಾಡ್ಕೊತ ಹೋಗ್ತೀವಿ ನಮ್ಮ ಸ್ಕೂಲ್ನಾಗೆಲ್ಲ. ಅದಕ್ಕೆ 9th 10th ಅಂತೂ ಹೇಳಿದೆ ನಾನು. 9th 10th ಒಳಗ ಈಗ ಅದನ್ನ ಆ ಮಕ್ಕಳ ಪ್ರತಿಭಾ ಗುರುತು ಹಿಡಿದು ಯಾವ ಫೀಲ್ಡ್ನಾಗ ಅವ್ರ ಇಂಟ್ರೆಸ್ಟ್ ಐತಿ ಏನೈತಿ ಅನ್ನೋದು ಅದಕ್ಕೆ ಟ್ರೈನಿಂಗ್ ಮಾಡಿ. ಕೆಲವೊಬ್ರು ಇಂಜಿನಿಯರಿಂಗ್ ಆಗ್ಬೇಕು, ಇದು ಮಾಡ್ಬೇಕು, ಆ ಪ್ರಕಾರ ಮುಂದೆ ಕೋಚಿಂಗ್ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. 2 ಪ್ರಶ್ನೆ ಇದೆ. ಒಂದು, ಈಗ ಜೂನ್ನಿಂದ ಅಕಾಡೆಮಿಕ್ ಸ್ಟಾರ್ಟ್ ಆಗ್ತದೆ. ಹೌದು. ಫಸ್ಟ್ ಇಯರ್ ಎಷ್ಟು ಮಕ್ಕಳಿಗೆ ಉತ್ತರ ಕರ್ನಾಟಕ ಭಾಗ ಎಷ್ಟು ಟಾರ್ಗೆಟ್ ಇಟ್ಕೊಂಡಿರಿ? ಎಷ್ಟು ಮಕ್ಕಳು? ಹೌದು, ಅರೌಂಡ್ 300 ಟಾರ್ಗೆಟ್ ಇಟ್ಕೊಂಡು ಫಸ್ಟ್ ಇಯರ್ 300. ಸೊ ಎರಡನೇದು ಮುಖ್ಯವಾಗಿ ತಾವೇನ್ ಹೇಳಿದ್ರೆ ಬೆಂಗಳೂರು ಹೋದ್ರೆ ಇಟ್ ಬಿಕಮ್ಸ್ ಕಾಸ್ಟ್ಲಿಯರ್ ಅಂತ ಹೇಳಿ ಅವ್ರು ಕಂಪೇರ್ ಮಾಡಿದ್ರೆ ಇಲ್ಲಿ ಬಿಜಾಪುರ ಒಳಗೆ ಎಷ್ಟು ಅದಕ್ಕೆ ನಾವೀಗ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಅದಕ್ಕೆ ಸ್ವಲ್ಪ ಎಲ್ಲ ಅವ್ರ ಜೋಡಿ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಭಾಗದ ಜನರಿಗೆ ಅನುಕೂಲ ಆಗುವಂತ ಒಂದು ನಾಮಿನಲ್ ಇದು ಮಾಡುವಂತ ವ್ಯವಸ್ಥೆ ಮಾಡಿ. 1.5 ಲಕ್ಷ ಅವ್ರು ಹೇಳಿದ್ರು. ಅಲ್ಲಿ ಬೆಂಗಳೂರಾಗ 1.5 ಲಕ್ಷ ಬರೀ ಫೀಸ್ ಹೆಚ್ಚಾಗ್ತೈತಿ. ಹೌದು, 50,000 is big amount for Bijapur people here. Mainly lower middle class people, they cannot have even 50,000 rupees. That's big for them. So ಅವ್ರಿಗೂ ಇಲ್ಲ, ಅದಕ್ಕೆ ನಾವು ಒಂದು ಇದು ಮಾಡ್ಕೊಂಡು ನಾವು ಒಂದು ನಾಮಿನಲ್ ಪ್ರೈಸ್ ಅನ್ನು ಫಿಕ್ಸ್ ಮಾಡಕತ್ತೇವೆ. ಈಗ ಒಂದೇದ್ರಿ ಬೆಂಗಳೂರು ಹೋಗುದು ಒಂದೇ ದೊಡ್ಡ ಮಾತಲ್ಲ. ಈಗ ಮಂಗಳೂರಿಗೆ ಹೇಳ್ತೀನಿ, ಎಷ್ಟೋ ಜನ ನನಗೆ ಗೊತ್ತಿದ್ದವ್ರಿಗೆ ಹೋಗಿ ಅಲ್ಲಿ ಕ್ಲೈಮೇಟು ಅಲ್ಲಿ ಊಟ. ಮಂಗಳೂರು ಅಂದ್ರೆ ಈ ಭಾಗದ ಜನ ಎಷ್ಟು ಹೋಗುದಂದ್ರೆ ಎಕ್ಸ್ಪರ್ಟ್ ಅವು ಮಂಗಳೂರಿಗೆ ಜಾಸ್ತಿ ಹೋಗ್ತಾರೆ. ಸೊ ಆ ಕ್ಲೈಮೇಟ್ ಬ್ಯಾಸಿಗೆ ಆಗ ಅಲ್ಲಿ ಇರಾಕಾಗಲ್ಲ. ಒಂದೇದು ಅಲ್ಲಿ ಬರೀ ರೈಸ್, ನಮ್ಮ ಮಂದಿಗೆ ನಾವು ರೈಸ್ ಊಟದ್ದು ಮೇನ್ ಹೊಟ್ಟೆ ತೊಂದರೆ ಆಗಿ ಎಷ್ಟೋ ಮಂದಿ ಫೀಸ್ ಕೊಟ್ಟು ಬಿಟ್ಟು ಬಂದಂಥವ್ರು ಉದಾಹರಣೆ ನನ್ನ ಹತ್ರ ಅದಾವ. ಸೊ ಅದ್ರ ಜೊತೆಗೆ ನಾವು ಅವ್ರಿಗೆ ಏನೆಲ್ಲ ಅವ್ರಿಗೆ ಮಹೇಶ್ ಸರ್ಗೆಲ್ಲ ಏನ್ ರಿಕ್ವೆಸ್ಟ್ ಮಾಡ್ತೀವಿ, ನಮ್ಮ ಭಾಗಕ್ಕೆ ಜನಕ್ಕೆ ಅನುಕೂಲ ಆಗುವಂಗ ಒಂದು ಇದು ಫಿಕ್ಸ್ ಮಾಡಕತ್ತೀವಿ ಫೀಸ್. ಅವ್ರಿಗೆ ಬರ್ಡನೂ ಆಗ್ಬಾರ್ದು. ನಮ್ದಂತರೂ BLD ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ನಮಗೇನು ಬರೀ ನಾವು ಇಲ್ಲಪ್ಪ ಕೋಚಿಂಗ್ ಇರ್ಲಾರ್ದೆ ಇಷ್ಟು ದಿನ ಈ KCP ಸೈನ್ಸ್ ಕಾಲೇಜ್ ತಗೋರಿ, SSI ಸ್ಕೂಲ್ನಾಗ ಅಂತೂ ನೀವು ನೋಡಿರಿ PUC ಏನ್ ಫೀಸ್ ಕೊಡ್ತೀರಿ, ಕೊಡ್ರಿ ಬೇಡ್ರಿ ಇಲ್ಲ ಬಿಡ್ರಿ, ನಮ್ಗೇನು ಹಿಂಗೆ ಫೀಸ್ ಕೊಟ್ರು ಬತ್ತು ಬಿಟ್ರು ಬತ್ತು ಅದೇನು ನಾವು ಎಂದೂ ಕಡ್ಡಾಯವಾಗಿ ಮಾಡಿಲ್ಲ. ಮತ್ತೆ ಎಷ್ಟೋ ಮೆಡಿಕಲ್ ಸೀಟನ್ನ ಬೇರೆ ಕಡೆ ಸಿಕ್ಕಂತವ್ರನ್ನು ನಾವು BLD ಇಂದ ಸ್ಪಾನ್ಸರ್ ಮಾಡಿದ್ದು ನಾವು ನೋಡಿದ್ದೀವಿ. ಮತ್ತೊಂದು ಸರಿ BLD ಸಂಸ್ಥೆಯಿಂದ
ನೀಟ್ ಕ್ವಾಲಿಫೈಯರ್ ನಮ್ಮ ಬಿಜಾಪುರ ಜಿಲ್ಲೆ ನಿಮ್ಮ ನ್ಯೂಸ್ ಪೇಪರ್ನಾಗ ವರದಿ ಆದಂತ ಬಡ ಮಕ್ಕಳಿಗೆ ಇಂಥವ್ರು ಕಲಿಯಾಕಿದ್ವಿಲ್ಲ ಅಂತೇಳಿ ನಿಮ್ಮ ಮೂಲಕವೇ ಗುರುತಾದಂತ ವಿದ್ಯಾರ್ಥಿಗಳಿಗೆ ಕರೆಸಿ ಅವರು 5 ವರ್ಷ ಫೀಸ್, ಬರೀ ಫೀಸ್ ಅಷ್ಟೇ ಅಲ್ಲ, ಅವ್ರ ಜೊತೆಗೆ ಸರ್ ವಿ ಹ್ಯಾವ್ ಪೇಡ್ ಫೀಸ್, ಅದ್ರ ಜೊತೆಗೆ ಸಪೋಸ್ ಇಫ್ BLD pays the fees, he cannot afford to stay there because they are from a very poor family. ಸೊ ಅವ್ರ ಮೆಸ್ ಫೀಸು, ಹಾಸ್ಟೆಲ್ ಫೀಸ್ ಅಂತ ನಾವು BLD ಅವ್ರ ಬುಕ್ ಅಷ್ಟೇ ಕೊಟ್ಟು ನಾಳೆ ಅವ್ರಿಗೆ ಅಲ್ಲಿ ಏನಾರ ಬುಕ್ಸ್ ಅವು ತಗೊಳಕ್ ಅದಕ್ಕೂ ದುಡ್ಡು ಇರಂಗಿಲ್ಲ ಅಂತೇಳಿ ಅಡಿಷನಲ್ ಮೇಲೆ ಅವ್ರಿಗೆ ಅದ್ರ ಸಂಬಂಧನೂ ಒಂದು ಫೀಸ್ ಇದು ಕೊಡುವಂತ ವ್ಯವಸ್ಥೆ ನಾವು ಮಾಡಿ. ಈಗ ಕೆಲವ್ರು ಏನ್ ಮಾಡ್ಬಿಡ್ತಾರ, ಬರೀ ನಿಂದು 5 ವರ್ಷದ ಫೀಸ್ ತುಂಬಿಡ್ತೀನಿ ಬಿಡತ್ ಕೊಟ್ರೆ ಮುಂದೆ ಅವ್ರಿಗೆ ಪಾಪ ಅಲ್ಲಿ ಇರುವಂತ ವ್ಯವಸ್ಥೆ ಎಲ್ಲೋ ಬೇರೆ ಬೇರೆ ಕಾಲೇಜ್ನಾಗ ಸಿಕ್ಕವ್ರಿಗೆ ಹಾಸ್ಟೆಲ್ ದುಡ್ಡು ಕಟ್ಟಕ್ ಆಗ್ತಿರಂಗಿಲ್ಲ. ಊಟದ್ದು ಈಗ ಬೆಂಗಳೂರಂತ ಊರಾಗ ಊಟಕ್ಕೆ ಹೋದಂದ್ರೆ ಮಿನಿಮಮ್ ನಿಮ್ಗೆ ಗುರ್ತೈತಿ, ಮೆಸ್ ಈಗೆಲ್ಲ ಭಾಳ ಕಾಸ್ಟ್ಲಿ ಆಗ್ಬಿಟ್ಟಾವೆ. ಒಂದು ನಾಷ್ಟ ಮಾಡಿದ್ರೆ ನಾವು 100-150 ರೂಪಾಯಿ ಆಗ್ತದೆ ಇವತ್ತು ದಿವಸ ಒಂದು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸೊ ಅವ್ರಿಗೆ ಅದ್ರ ಜೊತೆಗೆ ಅವ್ರ ಬುಕ್ಸ್ ತಗೊಳಕ್ಕೆ ಅದಕ್ಕೂ ಕೂಡ ನಾವು ಒಂದು ವ್ಯವಸ್ಥೆ ಮಾಡಿದ್ವಿ. ಎಷ್ಟೋ ಮಕ್ಕಳಿಗೆ ಈಗ 4 PU ಕಾಲೇಜ್ ಅದಾವ, 5 PU ಕಾಲೇಜ್ ನಮ್ಮ ಅದಾವ. ಒಂದು SS ಹೈಸ್ಕೂಲ್ ಇರ್ಬೋದು, KCP ಇರ್ಬೋದು, ಈಗ ಹೊಸದ್ ನಮ್ಮ CBM ಪಾಟೀಲ್ ಇದು ಪ್ಲಸ್ ಜಮಖಂಡ್ ಇದೆ ಮತ್ತು ನಮ್ಮ ಬಾಗೇವಾಡಿ ಇದೆ. ಸೊ ನಮ್ಮ ಮಕ್ಕಳ ಜೊತೆಗೆ ನಾವು ಇದು ಬರೀ BLD ಅವ್ರಿಗೆ ಅಂತ ಮಾಡಿಲ್ಲ. ಈ ಕೋಚಿಂಗ್ ಬೇರೆ ಮಕ್ಕಳಿಗೂ ಪಾಪ ಬೇರೆ ಕಾಲೇಜ್ನಲ್ಲಿ ಕಲಿತಿರ್ತಾರೆ, ಸರ್ ನಮಗೂ ಕೋಚಿಂಗ್ ಅಲ್ಲಿ ಬೆಂಗಳೂರಿಗೆ ಹೋಗಕ್ಕಾಗಲ್ಲ, ಅಲ್ಲಿ ಹೋಗಕ್ಕೆ ನಾವು ಕೋಚಿಂಗ್ ತಗೋಬೇಕಾದ ಆಸೆ ಅಂತಂದ್ರೆ ಅವ್ರನ್ನೂ ನಾವು ಅದ್ರಾಗ ಅವ್ರು ಅಲ್ಲಿ ಕಲಿಬೋದು, ಕೋಚಿಂಗ್ ಮಾತ್ರ ಇಲ್ಲಿ ತಗೊಳ್ಳುವಂತ ಒಂದು ವ್ಯವಸ್ಥೆ ಮಾಡ್ಬೇಕಂತ ಅವ್ರ ಜೋಡಿ ರಿಕ್ವೆಸ್ಟ್ ಮಾಡಿದ್ವಿ. ರೆಗ್ಯುಲರ್ ಕಾಲೇಜ್ ಒಂದು ಟೈಮ್ಸ್ ಇರ್ತೈತಿ, ಅದ್ರ ಜೊತೆ ಕೋಚಿಂಗ್ ಏನ್ ಟೈಮ್ ಇರ್ತೈತಲ್ಲ. ಈಗ ನೀವು ಫಾರಿನ್ ಯೂನಿವರ್ಸಿಟಿ ಬೇರೆ ಕಡೆ ಹೋದ್ರೆ ನೋಡ್ರಿ, ಈಗ ಅಲ್ಲಿ ಹೆಂಗಿರ್ತೈತಿ ಪರ್ಟಿಕ್ಯುಲರ್ ಪೀರಿಯಡ್. ಈಗ ಯಾವ್ದು ನಾ ಈಗ MBA ಕಲಿತಿರ್ತೀನಿ, ಇವರು ಇಂಜಿನಿಯರಿಂಗ್ ಕಲಿತಿರ್ತಾರ, ಅವ್ರು ಬೇರೆ ಬೇರೆ ಕೊರ್ತಿದ್ರು ಆ ಸಬ್ಜೆಕ್ಟ್ ಬಂತಂದ್ರೆ ಈ ಕ್ಲಾಸ್ ರೂಮ್ನಾಗ ಆ ಟೈಮಿಗೆ ಈ ಸಬ್ಜೆಕ್ಟ್ ನಡೀತೈತೆ ಅನ್ನೋದು ಅವ್ರು ಅನೌನ್ಸ್ ಮಾಡಿಬಿಡ್ತಾರೆ. ಸೊ ಅಲ್ಲಿ ಬೇರೆ ಬೇರೆ ಸ್ಟ್ರೀಮ್ ಅಲ್ಲಿ ಕಲಿಯೋಂಥವ್ರು ಎಲ್ಲರೂ ಬಂದು ಆ ಕ್ಲಾಸಿಗೆ ಅಟೆಂಡ್ ಆಗ್ತಾರೆ. 2 ಪಾಯಿಂಟ್ ಆಯ್ತಲ್ರಿ, ಈ ಕೋರ್ಸ್ ಬೇಕಾದಿರ್ಲಿ. ಈಗ ಮಾರ್ಕೆಟಿಂಗ್ ಸಬ್ಜೆಕ್ಟ್ ಬಂತು, ನಾನು ಮಾರ್ಕೆಟಿಂಗ್ ತೊಗೊಂಡಿರ್ತೀನಿ, ಇಂಜಿನಿಯರಿಂಗ್ ತೊಗೊಂಡಿರ್ತಾನೆ, ಇನ್ನೊಬ್ಬನು ಬೇರೆ 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 ಯೂನಿವರ್ಸಿಟಿ ಅಂತ ದೊಡ್ಡದು 4 ಕಲ್ತಂತ ಯೂನಿವರ್ಸಿಟಿನೇ ಹೇಳ್ತೀನಿ. ಸೊ ಅಲ್ಲಿ ಆ ಮಾರ್ಕೆಟಿಂಗ್ ಸಬ್ಜೆಕ್ಟ್ ಕಲಿಯಕ್ಕೆ ಇಲ್ಲಿ ಹಂಗೆ ನಾವು ಆ ಪ್ಯೂರ್ಲಿ ಅದೇ ಕಾಲೇಜ್ನಾಗ ಕಲಿಸ್ಬೇಕಂತಿಲ್ಲ, ಒಂದು ಬಿಲ್ಡಿಂಗ್ನಾಗ ಇಂಥ ಕ್ಲಾಸ್ ರೂಮ್ನಾಗ ಅನೌನ್ಸ್ ಮಾಡಿಬಿಡ್ತಾರೆ. ಅಲ್ಲಿ ಮಾರ್ಕೆಟ್ ಯಾಸ್ಟ್ರಿ ಅವ್ರು ಡೈರೆಕ್ಟ್ ಯಾವುದೇ ಕೋರ್ಸ್ನಾಗ ಕಲ್ತರು ಅವ್ರು ಅಲ್ಲಿ ಬಂದು ಆ ಕ್ಲಾಸಿಗೆ ಅಟೆಂಡ್ ಆಗೋಂಗ್ ವ್ಯವಸ್ಥೆ ಮಾಡ್ತಾರೆ. ಸೊ ಹಂಗೆ ಈಗ ಇಮಿಡಿಯೇಟ್ಲಿ ನಾವು ಅವೆಲ್ಲ ಅಪ್ಲಿಕೇಶನ್ ತಗೊಳ್ದು ಅವ್ರಿಗೆಲ್ಲ ಕೌನ್ಸಿಲಿಂಗ್ ಮಾಡೋದಾಗ್ಲಿ, ಮಕ್ಕಳಿಗೆ ಅವ್ರಿಗೆ ಮಾಹಿತಿ ಕೊಡೋದಾಗ್ಲಿ. ಈಗ ಒಂದು ಆಫೀಸ್ ಸೆಟಪ್ ಅಲ್ಲೇ ನಮ್ಮ ಕಾಲೇಜಲ್ಲಿ CBM ಪಾಟೀಲ್ PU ಕಾಲೇಜ್ ಅಲ್ಲಿ ಹೊಸ ಕ್ಯಾಂಪಸ್ ಅಲ್ಲಿ ಸ್ಟಾರ್ಟ್ ಮಾಡಿ. ಇಲ್ಲ, ಅವ್ರ ಸ್ಟಾಫ್ ನಮ್ಮ ಸ್ಟಾಫ್ ಜಾಯಿಂಟ್ಲಿ. ಕೆಲವೊಂದು ನಮಗೆ ಇಲ್ಲಿ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ ನಾವೇನ್ ಬೇಕು ಇಲ್ಲಿ ತಗೋತೀವಿ, ಟೀಚಿಂಗು ಎಲ್ಲ ಪ್ಯೂರ್ಲಿ ಎಲ್ಲ ಆಲ್ಯನ್ ಇನ್ಸ್ಟಿಟ್ಯೂಟ್ ಅಲ್ಲಿಂದ ಬೆಂಗಳೂರಿಂದ ಕೋಟಾದಿಂದ. ಸೊ ಅವ್ರು ಹೇಳಿದ್ರಲ್ಲ ಅಲ್ಲಿ ಏನ್ ಕೋಟಾದಾಗ ಏನ್ ಸ್ಟ್ಯಾಂಡರ್ಡ್ ಐತಿ, ಬೆಂಗಳೂರದಾಗ ಏನ್ ಸ್ಟ್ಯಾಂಡರ್ಡ್, ಸೇಮ್ ಸ್ಟ್ಯಾಂಡರ್ಡ್ ಇಲ್ಲಿ ಬಿಜಾಪುರದಾಗ ಮಾಡಕತ್ತಿ. We never compromise in the academic deliverables. Because see, for namesake, we don't want to start any operation at any place. Reason behind, because only LN name doesn't work. The team who is working behind the LN, they always work. This is what the thought process behind this. And coming over here is also again what sir was asking. It's not that making a business over here. Yeah, business it would be there later apart. But in the initial phase, definitely it will be in that way where everybody nearby they can afford. Means if they are spending 2x at another place, then they should have a x over here. This is what the whole idea. And moreover, the maximum number of students, they are not going because of this financial part only. So this is what the idea. ಆಮೇಲೆ ಈಗ ಕೆಲವೊಬ್ರು ಹೋಮ್ ಸಿಕ್ನೆಸ್ ರೀ, ತಂದೆ ತಾಯಿ ಕಳ್ಸಂಗಿಲ್ಲ, ಹೋಮ್ ಸಿಕ್ನೆಸ್ ಆಗ್ತೀವಿ. ಹೋದ್ ಕೂಡಲೇ ಅವ್ರಿಗೆ ಮನೆ ಬಿಟ್ಟು ಹೋಗಿರಂಗಿಲ್ಲ. ಒಮ್ಮೆ ನೀವು ಒಯ್ದಿಟ್ಟು ಕೂಡಲೇ ಅಲ್ಲಿ ಹೋದ್ ಕೂಡಲೇ ಸ್ವಲ್ಪ ಮೆಂಟಲಿ ಹುಡುಗರು ಏನಂತಾರೆ ಹೋಮ್ ಸಿಕ್ ಹಾಕಿ ವಾಪಸ್ ಬರ್ತೀವತ್ ಕುಂದಿರ್ತಾರೆ. ಕೆಲವ್ರು ನಮ್ಮ ಫ್ರೆಂಡ್ ಮಕ್ಕಳಿಗೆ ಹಾಕಿದ್ರಲ್ಲಿ ಯಾವ್ದು ಆಳ್ವಾಸ್ ಇದು ಎಲ್ಲ ಅಲ್ಲೇ ಬಿಡಿಸ್ಕೊಂಡ್ ಬಂದ್ರು ಅವ್ರು. ನಾವು ಹೋಗೋಣ 1 ತಿಂಗಳು 2 ತಿಂಗಳು ಮಲ್ಲಾದ್ ಕೂತ್ರು, ಮತ್ತೆ ಹಂಗೂ ಆಗೋ ಚಾನ್ಸ್ ಇರ್ತದೆ. ತಂದೆ ತಾಯಿ ಜೊತೆ ಮನ್ಯಾಗಿದ್ದು ಕಲಿಯೋದು ಒಂದು ವಾತಾವರಣ ಬೇರೆ ಇರ್ತೈತಿ. ಈಗ ಹಾಸ್ಟೆಲ್ನಾಗ ಹೋಗೋಣ ಕೆಲವೊಬ್ರು ಎಂದೂ ಹೋಗ್ಲಾರ್ದವ್ರು ಭಯ ಪಡ್ತಾರಲ್ಲಿ. ಸೊ ಅವೆಲ್ಲ ಬೇರೆ ಬೇರೆ ಕಾರಣಾಂತರ ಕೂಡಿಸಿದ್ರೆ ಒಂದು ಅನುಕೂಲ ಆಗ್ತದೆ. ಮತ್ತು ನಾವು ಇದನ್ನ ಕೋವಿಡ್ಕಿ ಮೊದಲು ಇವತ್ತು ನನ್ನ ಮಗಳಿಗೆ ಇವೆಲ್ಲ ಹೆಂಗಂದ್ರೆ, ನಾನು ಸರ್ವೆ ಮಾಡಿದ್ದೆ ಎಲ್ಲ ಕಡೆ ಬೆಂಗಳೂರಾಗ, ಎಲ್ಲ ಕಡೆ ನಾನೇ ಸ್ವತಃ ಹೋಗಿ ಅಡ್ಡಾಡಿದೆ. ನನ್ನ ಮಗಳಿಗೆ ಇದು ಆಕಿ ಮೆಡಿಕಲ್ ಮಾಡ್ತೀನಿ ಅಂದಾಗ ಈ ನೀಟ್ ಕಾಲೇಜ್ ಯಾವ ಇದು ಅದಾವ ಅಂತೇಳಿ ಬೆಂಗಳೂರದಾಗ ಎಷ್ಟು ಕೋಚಿಂಗ್ ಸೆಂಟರ್ ಅದಾವ ಪ್ರತಿಯೊಂದು ಕಡೆ ಹೋಗಿ ವಿಸಿಟ್ ಮಾಡಿ ಏನೈತಿ ಅವ್ರದೆಲ್ಲ ಸ್ಟಡಿ ಮಾಡಿದಾಗ ಅವಾಗ ನಮ್ಗೆ ಇವ್ರ ಸಂಪರ್ಕದಾಗ ಬಂತು. ನಾವೇ ಬೆಂಗಳೂರಿಗೆ ಹಾಕೋದಂದ್ರೆ ನಮ್ಗೆ ಎಷ್ಟು ತೊಂದರೆ ಆಯ್ತು. ಯಾಕಂದ್ರೆ ನಾವಿರೋರು ಇಲ್ಲಿ ಅಲ್ಲಿ ಎಲ್ಲ ಇದು ಆಗ್ತೈತೆ ಅಂತ ಹೇಳಿ
ಅಲ್ಲಿ ಹೋದಾಗ ಅವಾಗ ಇವರೆಲ್ಲರಿಗೆ ಪರಿಚಯ ಆಯ್ತು. ನಾ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಅವಾಗ, ನಾವು ಇಷ್ಟು ದೂರ ಬರೋದೇ ಹತ್ತೋದಿಲ್ರಿ, ನಮ್ಮ ಊರಾಗ ಒಂದು ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿ. ಅವಾಗ ಇನಿಷಿಯಲಿ ಅವಾಗ ಮತ್ತೆ ಮುಂದೆ ಕೋವಿಡ್ ಬಂತು, ಏನೋ ಕಾರಣಾಂತರ ಮುಂದೆ ಹೋಯ್ತು. ಈಗ ಕ್ವಾಲಿಟಿ ನಮಗೆ ಕೋಟಾ ಮತ್ತೆ ಬೆಂಗಳೂರಲ್ಲಿ ಏನಿದೆ ಅದೇ ಕ್ವಾಲಿಟಿ, ಸೇಮ್ ಕ್ವಾಲಿಟಿ, ಅದೇ ಟೀಚರ್ಸ್ ಏನು ಅಲ್ಲೇ ಇರ್ತಾರಲ್ರಿ, ಅಲ್ಲಿ ಟ್ರೈನ್ ಆದಂಥ ಟೀಚರ್ಸ್ನೇ ಇಲ್ಲಿ ಹಾಕ್ತಾರೆ. ಅವ್ರು ಬಂದು ಅವರೆಲ್ಲ ಅಕಾಮಿಡೇಷನ್ ಇರಾಕ ಅಲ್ಲಿಯವರಿಂದ ಬಂದು ಇಲ್ಲಿ ಇರ್ತಾರೆ. ಈಗ ಬೆಂಗಳೂರಲ್ಲಿರೋರು ಈಗ ಸರ್ ಮತ್ತೆ ಈಗ ಅವರೆಲ್ಲ ಕೋಟಾದಾಗಿದ್ದವ್ರು, ಇವ್ರು ಸ್ವತಃ I born and brought up at Kota, but when we are supposed to start our operation at South India, then I've been transferred from Kota to here. I am working with Ellen since last 16 years, and since last 10 years I am there with this. So Ellen has a high legacy and attrition of faculty is minimum at Ellen basically. So that is what the requirement of student and parent. One teacher started teaching what student was saying, na, that one who has taken the responsibility, he will take till the examination. He will not leave in between. This is what the beauty of this system, and that is what we wanted. So Praveen Prasad sir is there with us since last 10 years. The day we started our operation, sir was there with us. He is still with us. He set up the Mysore center. Then again I called him to the Bangalore. Now I am planning to send him here just to take care of the operation of everything. ವಿಜಯಪುರವನ್ನು ವಿಜಯದ ನಡೆಗೆ ರೆಸಿಡೆನ್ಷಿಯಲ್ ಇಲ್ಲ, ಫ್ಯೂಚರ್ ಈ ಸದ್ಯಕ್ಕೆ ಇಲ್ಲ. ಈಗ ಫೆಸಿಲಿಟೀಸ್ ಬೇಕಲ್ಲ, ಸ್ಲೋಲಿ ಸ್ಟಾರ್ಟ್ ಮಾಡ್ತೀವಿ. ಮುಂತರ ನೆಕ್ಸ್ಟ್ ಫೇಸ್ ವಾಯ್ಸ್. ಈಗ ವಿ ಆರ್ ಕನ್ಸ್ಟ್ರಕ್ಟಿಂಗ್ 50,000 ಸ್ಕ್ವೇರ್ ಫೀಟ್ ಈಗ ಮೇಲೆ ನಮ್ದೇನು CBSE ಹೊಸ ಕ್ಯಾಂಪಸ್ ಐತೆ, ಅದ್ರ ಮೇಲೆ ಸೆಕೆಂಡ್ ಫ್ಲೋರ್ ಇದು ಇದ್ರಿಗೋಸ್ಕರನೇ ಅಲ್ಲಿ ಈಗ ಆಲ್ರೆಡಿ ಈಗ ಮೋಸ್ಟ್ಲಿ ಇನ್ನೊಂದು 2-3 months ಅಲ್ಲಿ ಸೆಕೆಂಡ್ ಫ್ಲೋರ್ ಕಂಪ್ಲೀಟ್ ಆಗ್ತದ್ರಿ. ಇದ್ರ ಸಂಬಂಧ ಇದ್ರ ತಲೆಗೆ ಇಟ್ಕೊಂಡೆ 50,000 ಸ್ಕ್ವೇರ್ ಫೀಟ್ ಮತ್ತು ಮೇಲೆ ಇದು ಮಾಡ್ತಾ ಇದೆ. ಕ್ಲಾಸ್ ರೂಮ್ಸ್ ಎಲ್ಲ ಫೆಸಿಲಿಟಿ ಇದ್ರ ಸಂಬಂಧ. ಹಾಸ್ಟೆಲ್ಲು ಮುಂದೆ ಹಾಸ್ಟೆಲ್ಲು ಹೆಂಗೆ ಏನೇನು ರಿಕ್ವೈರ್ಮೆಂಟ್ ಬರ್ತೈತಿ ಅದನ್ನ ಸ್ಲೋಲಿ ಮಾಡ್ತೀವಿ. ಒಮ್ಮೆನೂ ಎಲ್ಲ ಮಾಡೋಕ್ಕಾಗಲ್ಲ, ಒಂದು ಹಂತವಾಗಿ ಮಾಡಬೇಕು. ಒಟ್ಟಿಗೆ ಈ ನಮ್ಮ ಈ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಒಟ್ಟು ಅನುಕೂಲ ಆಗಲಿ, ಅವ್ರಿಗೆ ಇಲ್ಲೇ ಶಿಕ್ಷಣ ಸಿಗಲಿ, ಕಡಿಮೆ ಇದ್ರಾಗ ಸಿಗಲಿ. ಮತ್ತು ನಮ್ಮ ತಂದೆಯವ್ರ ಕನಸಿತ್ತು ಅಂತ ಹೇಳಿದ್ನಲ್ಲ, ಅವ್ರು ಬಿಜಾಪುರನ ಒಟ್ಟು ಈಗ ನಾವ ಕಲಿಯು ಮುಂದಾಗಿ ಇಲ್ಲಿ ಆರ್ಕಿಟೆಕ್ಚರ್ ಬಿಜಾಪುರದಾಗ ಇದ್ದಿದ್ದಿಲ್ಲ, ಹುಬ್ಳಿಗೆ ಹೋಗಿ ಕಲ್ತೇವೆ ನಾವು. ನಮ್ಮ ತಂದೆಯವರು ಬೆಳಗಾವ್ದಾಗ ಕಲ್ತರು. ಸೊ ಕೆಲವೊಂದು ಕೋರ್ಸ್ ಆಗಿನ ಟೈಮ್ನಾಗ ಬೆಳಗಾವ್, ಹುಬ್ಳಿ, ಧಾರವಾಡ ವಾಸ್ ಎಜುಕೇಶನಲ್ ಹಬ್. ಅವಾಗ ಏನೇ ಯಾರೇ ಕಲಿಬೇಕು, ನಿಮ್ಮಲ್ಲಿ ಎಷ್ಟೋ ಮಂದಿ ನೀವು ಧಾರವಾಡಕ್ಕೆ ಹೋಗಿ ಕಲ್ತಿರ್ಬೇಕು. ಸಬ್ಜೆಕ್ಟ್ ಯಾವ್ದು PCMB ಮತ್ತೆ ಯಾವ್ದು PCM separate, PCMB separate. ಅಂದ್ರೆ ಸರ್ ಇದು IIT JEE ಇಂಜಿನಿಯರಿಂಗ್ ಹೋಗೋರು ಬೇರೆ ಇರ್ತೈತಿ, ಮೆಡಿಕಲ್ಗೆ ಹೋಗೋರು ಬೇರೆ ಇರ್ತೈತಿ. ಸೊ ಅದು ಡಿಫ್ರೆಂಟ್ ಇರ್ತೈತಿ. ಇದನ್ನ ಲ್ಯಾಂಡ್ ಜೊತೆ ನೀವು MOE ಮಾಡ್ಕೊಳ್ಳೋದು ಎಲ್ಲ ಸ್ವತಂತ್ರ ನೀವೇ ಇದೆ, ನಿಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸಂಪನ್ಮೂಲ ಎಲ್ಲಿದೆ ನೀಟ್ ಅಕಾಡೆಮಿ ಅಂತ ಸರ್ ಅದು ಎಲ್ಲ ಹಂಗ ಅಂದ್ರೆ ಯಾಕಂದ್ರೆ ಪೂರಕವಾದ ಶಕ್ತಿ ಅದ ಜೊತೆ ಮಾಡ್ಕೊಳ್ಳೋಕ್ಕಿಂತ ನೀವೇ ಸ್ವತಂತ್ರ. ಯಾಕಂದ್ರೆ ಈಗ ಏನಾಕತಿ, ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿ ಅದನ್ನ ಆ ರೀತಿ ಇಲ್ಲಿ ಬಿಜಾಪುರದಾಗ ಏನ್ರಿ ಆ ಸ್ಟ್ಯಾಂಡರ್ಡ್ ಲೆವೆಲ್ ಆಫ್ ನಮಗೆ ಇದು ಆಗುದಿಲ್ಲ. ಸ್ಟಾಫ್ ಅಂದ್ರೆ ಈ ನಮ್ಮ ಇವ್ರು ಹೆಂಗದ ಅಂದ್ರೆ ನಾ ಹೇಳಿದ್ನಲ್ಲ ಈಗ ನಿಮ್ಗೆ, ಬರೀ ನಾವು ಈ ಸ್ಟೇಟ್ ಬೋರ್ಡು ಆ ಬೋರ್ಡ್ದಾಗ ನಾವು 100 ತಗೊಂಡ್ರೆ ನಿಮ್ಗೆ ಅಲ್ಲಿ ನೀಟು IIT ಕ್ವಾಲಿಫೈ ಆಗಲಿ ಸೀಟೇ ಸಿಗುದಿಲ್ಲ. ಎರಡೂ ಬೇಕು. ಈ ಕಡೆ ನಾವು ಅದ್ರಾಗೂ ಅಕಾಡೆಮಿಕ್ಲಿ ಅದನ್ನು ಚಲೋ ಮಾಡ್ಬೇಕು, ಇದನ್ನು ಮಾಡ್ಬೇಕು. ಮತ್ತು ದೇ ಆರ್ ಮಾಸ್ಟರ್ಸ್ ಇನ್ ಭಾರತ ದೇಶದಾಗೆ. ಈಗ ಬಿಜಾಪುರ ಅಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾ Ellen ಈಸ್ ನಂಬರ್ 1 ಇನ್ಸ್ಟಿಟ್ಯೂಟ್. ಈಗ ಬೇರೆ ಬೇರೆ ರಗಡ್ ಅದಾವ, ಅವ್ರಿಗೆ ಯಾರಿಗೂ ಟ್ರೈ ಮಾಡಕ್ ಹೋಗ್ಲಿಲ್ಲ ನಾವು, ಬೇರೆಯವ್ರ ಜೋಡಿ ಮಾಡ್ಕೋಬೋದಾಗಿತ್ತು. ಒನ್ ಆಫ್ ದ ಬೆಸ್ಟ್ ಅಂದ್ರೆ ಈಗ ಇಂಡಿಯಾದಾಗ. ಆಮೇಲೆ ಅವ್ರ ಕಡೆ ಅವರು ನಡೆಸಿದಂತ ಈಗ ಹೇಳಿದ್ರಲ್ಲ ಅವರೆಲ್ಲ ಡೀಟೇಲ್ ಯಾವ ರೀತಿ ಅವ್ರು ವರ್ಕ್ ಮಾಡ್ತಾರೆ, ಡೆಡಿಕೇಟೆಡ್ ಅದ. ಪರ್ಫಾರ್ಮೆನ್ಸ್, ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ರಿವ್ಯೂ ಮಾಡೋದು. ಸೊ ಅವ್ರ ಜೊತೆ ಆಗೋದ್ರಿಂದ ಒಂದು ನಮಗೆ ಈಗ ಯಾಕಂದ್ರೆ ಪ್ಯೂರ್ಲಿ ಅವ್ರು ಅದನ್ನ ಕಾನ್ಸಂಟ್ರೇಟ್ ಮಾಡ್ತಾರೆ, ಪ್ಯೂರ್ಲಿ ಅದೇ ಕಾನ್ಸೆಪ್ಟ್. ಸ್ಪೆಷಲೈಸೇಷನ್ ಅವ್ರದ್ದು ಅದ್ರಾಗೆ ಐತಿ, ನಮ್ ಸ್ಪೆಷಲೈಸೇಷನ್ ಇದ್ರಾಗ ಐತಿ. ಸೊ ಇಬ್ರು ಕೂಡ್ಕೊಂಡ್ರೆ ಅದೊಂದು ಅದಕ್ಕೊಂದು ಮಹತ್ವ ಬರ್ತದೆ ಅಂತ ಹೇಳಿ ಆ ಉದ್ದೇಶದಿಂದ ಮಾಡಿದ್ವಿ. ಲಾಂಗ್ ಟರ್ಮ್ ಅಷ್ಟ ಏನ್ರಿ ಲಾಂಗ್ ಟರ್ಮ್ ಕಷ್ಟ ಆಗುತ್ತೆ ಅಥವಾ ಏನು ರೆಗ್ಯುಲರ್ ಬರ್ತದೆ? ರೆಗ್ಯುಲರ್ ರೀ. ಅಂದ್ರೆ ಲಾಂಗ್ ಟರ್ಮ್ ರೆಗ್ಯುಲರ್ ಏನ್ ತಿಳಿಲ್ಲ. ಆಫ್ಟರ್ PUC ಸೆಕೆಂಡ್ ಇಯರ್ will run the class. ಹಾ ಹೌದು. ಲಾಂಗ್ ಟರ್ಮ್ ಮಾಡಿಲ್ಲ ಸರ್ ಈಗ. ಆಮೇಲೆ ಜೊತೆ PUC ಹೋಗ್ತಾನೋ ಇದನ್ನ ಕೋರ್ಸ್ ಮಾಡ್ತಿರ್ತಾರಲ್ಲ. ಅಲ್ಲ ಅದನ್ನ ಈಗ ಸದ್ಯಕ್ಕೆ ಹೇಳ್ತೇವೆ ಸರ್. ಈಗ ಪ್ರೆಸೆಂಟ್ 11th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಅಂದ್ರೆ ಫಸ್ಟ್ PUC ಸೆಕೆಂಡ್ PUC ಬಂದಿರ್ತಕ್ಕಂಥ ಮಕ್ಕಳಿಗೆ ಅವ್ರ ಕಾಲೇಜ್ ಆಗ್ತಾ ಜೊತೆನಲ್ಲೇ ನೀಟ್ ಕೋಚಿಂಗು ಮತ್ತೆ CET ಕೋಚಿಂಗ್ ಕೂಡ ಮಾಡ್ತಾ ಇರ್ತೀವಿ.
ಯಾರು ಮೆಡಿಕಲ್ ಸೀಟ್ ಸಿಗಲ್ಲ, ಇಂಜಿನಿಯರಿಂಗ್ ಸೀಟ್ ಸಿಗಲ್ಲ, ರಿಪೀಟ್ ಮಾಡಕ್ ಬರ್ತಾರೆ ಅಂತ ಮಕ್ಕಳು ಕೂಡ ಈ ವರ್ಷದಿಂದಲೇ ಕ್ಲಾಸಸ್ ಸ್ಟಾರ್ಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಸರ್. ಎರಡೂ ಇರುತ್ತೆ. ರಿಪೀಟ್. I am Mahesh Kumar Yadav, Vice President of Allen Career Institute South India Center as well as a zonal head. So I'll first brief about that what is Allen and how it becomes in today's scenario where we are taking care of 3.3 lakh of student pan India. So our founder director Shri Rajesh Maheshwari sir, he started this institute in 1988 with 4 number of students. So he used to teach the mathematics class, and then further he thought that what can be done and how we can make the ease for the student. In the same roof we can conduct all the subject classes. So later he took one physics and chemistry teacher, and then they started with 8 number of student in 88 only. Finally, today we are in almost all the state of India and taking care of 3.3 lakh of student in classroom. If we talk about the DLP, distance learning and digital number, so again this would be 4 lakh of student, but we will never count into that. So we count only our classroom student. So we are it. When we talk about the South India, in 2015, we started our South India operation from the Bangalore. And in today's situation in Bangalore, we are teaching 23,000 students in Bangalore only. That is what the offline. And if we talk about the rest of part of South India, so we are in Tamil Nadu, we are in Andhra, in Tirupati, and this year we started at Hyderabad our operation. So put together in South India, we are taking care of 42,000 students in past 9 years of our journey. See why I am telling all these numbers and figure and facts, because the number always increases when you provide the quality education. When you provide the something which is required from the student and parent side. And we are firm that wherever we are going, our first prime motto is to give the best quality education for the student and their care for their student, so that the students and parents should be happy. They should get the desired result, whatever is their capability. You cannot make the 50% to 90%, but yes, 50% to 70% we can increase his capability as per the capability. That is what our motto, our dhey. So we are discussion with Patil sir since last, Sunil sir, Goda sir, since last almost 5 years. 5 years. So before COVID only, we came in contact with Sunil sir, and we had discussed a lot about it, what can be done in this North Karnataka side, because what we have seen is most of the students from this area, they either go to Mangalore, what sir said, right, Mangalore, either Mysore or Bangalore, and some of them students, they take the quota option also. But it is not possible for every student who is in this vicinity or in this area. So only one who is determined to attend the classes from Allen or some other institution, either they participate in this migration, or they are financially good, they participate in this migration. But remaining all the students are still struggling for getting the quality education. This was the thought process of sir, and we were in the discussion that when to start, how to start, but finally the day has come where we are fully planned, we are fully ready to give the academic deliverables, what we are giving to the Bangalore student, what we are giving to the rest of Tamil Nadu, rest of South India centers, or the thing which we are providing at Kota. The same kind of education system, same kind of delivery, same kind of results which we are expecting from this particular area. And definitely when we come to such places, we always require like a school or PU colleges and all those, and the strong support of the local administrations and the local guides. So for that, what we have done, what we have thought, because BLDE, they have already have their reputation, they have a very good name in the society. The way these are doing for society, I think it is unparalleled, because what last 3 years I am simply reading and understanding that apart from the business which comes from the education, what other thing they are providing for the society
it is same as what Alan is doing in Kota. Like, so with this thought process, we thought let us have togetherness for the betterment of the society, betterment of the students and parent of Bijapur and nearby area. For that purpose only, today we are here and we are announcing this association. The academic assistance would be provided from the Allen side. We would give our best academic team, best resources. For that we are well known. In Allen, the important thing is right from the top management to our low state level, center level, campus level, every management is a faculty. Means I myself is a chemistry teacher. I still take a classes apart from managing all these operational things. And the reason behind this is because as a one teacher can understand the requirement of student and this can understand the requirement of teacher also. So when the person who is understanding both the requirement, then teacher cannot play with the student, he cannot play with the management. And ultimately, our thought process, when I as a teacher can understand what can be delivered to the student, how much can be delivered to the student, then only we are expecting the good about the result. This is what the philosophy and reason behind the growth of Allen, wherever it is going. That is why we are taking care of 3.3 lakh of student pan India. When we talk about the result, I think it is a fantastic. This year, if I talk about the IIT Advance, so more than 45% student from classroom, they secured this means top 100 rank in IIT Advance. When we talk about the NEET, the first rank is there. This time JEE Mains first rank was there, IIT first rank was there. When we talk about the result of South India, then Bangalore itself in top IIT Advance, 5 ranks in top 100 was there from the Bangalore. I think this is the first result. Means I would say pan India in any city except Kota or Hyderabad if we can remove. Then Bangalore is the first center where top 105 ranks in the same year is there. That kind of dedication and involvement is there. When we talk about the medical, then 700 and plus, we have almost 17 students this year. So these numbers are simply showing that we are highly dedicated, we are highly devoted towards the student, towards the student's performance and their result. Yes, definitely business is always there. But business always comes at secondary because whoever sitting here is a teacher. So whenever we go and we discuss in the class, we discuss with any student's parent session, then always teacher comes first, and that is what the reason Allen's growing like anything. With this association, sir, we are giving a commitment that the level of academic which we are providing at Kota, which we are providing at Bangalore or other center of South India, we will not compromise in that part. We will give the same kind of academic deliverables here also, and the student who cannot afford moving out from the Bijapur and Bijapur district, I hope that they will get all those things which they are expecting by living here. So ultimately we want that the brain drain which is happening from the Bijapur or this nearby area, we would be able to stop somewhere here only. Yeah, definitely we will stop our own student, because one who is going to Allen Bangalore or Allen Mysore, they will stay here. So somewhere the loss or somewhere dent would come over there, but it would be very less. We are already doing fantastically there. So we are not thinking about that, but we are thinking that in what way the students की और पेरेंट्स का बेस्ट हम यहाँ पर कर सकते हैं. तो उस थॉट प्रोसेस के साथ, उस दिशा के साथ हमारा ये जो जुड़ाव है सर, इस जुड़ाव को जो है हम बहुत आगे लेकर जाएंगे. विल टेक इट टू द फर्दर नेक्स्ट लेवल, एंड वी होप दैट the another Bangalore will create at this area where thousands of students will teach and will continue with them. Thank you so much, sir. 30 ಮಾರ್ಕ್ಸ್ ತೆಗಿತಾ ಇರ್ತಾನೆ, ಫ್ರಂಟ್ ಡೆಸ್ಕ್ ಅಲ್ಲೇ ಕೂತಿರ್ತಾ ಇದ್ದ. ನಾನು CCTV ಫುಟೇಜಸ್ ಅಲ್ಲಿ ಯಾವಾಗಲೂ ನೋಡ್ತಾ ಇದ್ದೆ, ಯಾವಾಗ ನೋಡಿದ್ರು ಓದ್ತಾ ಇರ್ತಾ ಇದ್ದ. ಸರ್ ನಮ್ಗೆ ಓದ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಜಾಗ ಬೇಕು ಅಂದಾಗ ನಮ್ ಕಾನ್ಫರೆನ್ಸ್ ಹಾಲಲ್ಲಿ ನೀನ್ ಯಾವಾಗ ಬೇಕಾದ್ರೂ ಓದ್ಬೋದು, ಎಷ್ಟೊತ್ತು ಬೇಕಾದ್ರೂ ಓದ್ಬೋದು ಅಂತ ಹೇಳ್ತಾ ಇದ್ದೆ. ಅವ್ನ್ ಯಾವಾಗ ಮನೆಗೆ ಓದಿರ ಕಷ್ಟಪಟ್ಟು ಓದಿ ಅವನ ಬಾಯಿಂದಾನೆ ಅವ್ನು ಎಷ್ಟು ಮಾರ್ಕ್ಸ್ ತಗೊಂಡ, ಯಾವ ತರ ಮಾಡ್ತಿದ್ದಾನೆ ಅನ್ನೋದನ್ನ ಅವನ ಬಾಯಿಂದ ಕೇಳೋಣ. ಸೊ ಗುರು ಪ್ರಸಾದ್ ಈಸ್ ಅ ಡಾಕ್ಟರ್ ನೌ. ಐ ವೆಲ್ಕಮ್ ಡಾಕ್ಟರ್ ಗುರು ಪ್ರಸಾದ್ ಟು ಟಾಕ್ a few words to our. Thank you, sir. I studied in Allen
2 ವರ್ಷದ ಹಿಂದೆ ಬೆಂಗಳೂರು ಜಯನಗರ್ ಎಲ್ಲಿ ಬಿಜಾಪುರ ಬಿಜಾಪುರ ಇಲ್ಲಿ ಇಬ್ರಾಹಿಂಪುರ್ ಜಡ್ ಪಿ ಆಫೀಸ್ ಕಡೆ ಬರುತ್ತೆ ಸರ್ ಮನಿ. ನಂದು ಐ ಬೇಸಿಕಲಿ ಬಿಲಾಂಗ್ ಟು ಸೈನಿಕ್ ಸ್ಕೂಲ್ ಬಿಜಾಪುರ್. ಅಲ್ಲಿಂದ ಸಡನ್ ಆಗಿ ಶಿಫ್ಟ್ ಆಗಿ ಅಂದ್ರೆ ಅಲ್ಲಿ NDA ಸಲುವಾಗಿ ಕೋಚಿಂಗ್ ಇರುತ್ತೆ ಸರ್. ಒಮ್ಮೆಲೆ ಶಿಫ್ಟ್ ಆಗ್ಬೇಕಂದ್ರೆ ಅದಕ್ಕೆ ಡ್ರಾಪ್ ತಗೊಂಡೆ ಸರ್. ಅಲ್ಲಿ ಮ್ಯಾಥಮೆಟಿಕ್ಸ್ ಬೇಸ್ಡ್ ಎಲ್ಲ ಇತ್ತು. ಅದಕ್ಕೆ ನೀಟ್ ಕೋಚಿಂಗ್ ಮೆಡಿಕಲ್ ಮಾಡ್ಬೇಕಂತ ಡ್ರಾಪ್ ತಗೊಂಡು 1 ವರ್ಷ ಮನೆಯಲ್ಲೇ ಮಾಡಿದೆ ಸರ್. ಅಂದ್ರೆ ಕೊರೋನಾ ಇದ್ರ ಸಂಬಂಧ ಆನ್ಲೈನ್ ಅಲ್ಲಿ ಕರೆಕ್ಟ್ ಸ್ಟಡೀಸ್ ಆಗ್ಲಿಲ್ಲ. ಅದಕ್ಕೆ ನೆಕ್ಸ್ಟ್ ಬೆಂಗಳೂರಿಗೆ ಶಿಫ್ಟ್ ಆಗೋಣ ಅಂತ ಅಲ್ಲೇನಿಗೆ ಹೋದೆ. ಅಲ್ಲೇನಲ್ಲಿ ಎಲ್ಲ ಚಲೋ ಮಾಡತರ್ನ್ಯಾಗ ನಡು ಸರ್ ಸಿಕ್ಕ್ರಿ ಸರ್. ಅಷ್ಟೇ ಅಂದ್ರ ನಾ B1 ಅಂದ್ರ ಕ್ಲಾಸ್ ಮುಗಿಸ್ಕೊಂಡ್ ಒಂದ್ B1 ಬಿಲ್ಡಿಂಗ್ ಅಂತ ಐತಿ, ಅಲ್ಲೇ ಹೋಗಿ ಓದ್ತಿದ್ದೆ. ಅಲ್ಲಿ ಹೊಳ್ಳಿ ಬರುತ್ತರ್ನ್ಯಾಗ ಸರ್ ಸಿಕ್ಕ್ರ. ಅವಾಗ ಮಾರ್ಕ್ಸ್ ಅದು ಎಲ್ಲ ಕೇಳಿದ್ರಿ ಸರ್. ಆಮ್ಯಾಗ ಕೇಳಿ ಹಿಂಗ ಆಗತ್ತಿತ್ತು ಸರ್. ಅಂದ್ರ ನಾವು ಪಿಜಿನ್ಯಾಗ ಹುಡುಗರೆಲ್ಲ ಊಟ ಮುಗ್ಯಾಣ ಎಲ್ಲ ಮಾತಾಡ್ಕೊತ ಕುಂತ್ ಬಿಡೋರ. ಅದಕ್ಕೆ ಡಿಸ್ಟರ್ಬ್ ಅದು ಆಕೈತಿ ಸರ್. ಹಿಂಗನ ಆಯ್ತು, ನಿನಗೊಂದು ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ, ಅಲ್ಲಿದಂತರ ನೀ ಬಿಲ್ಡಿಂಗ್ ಅದು ಎಲ್ಲ ಉಪಯೋಗಿಸ್ಕೋ, ವೈಟ್ ಬೋರ್ಡ್ ಅದು ಇರ್ತಾವ, ಹಿಂಗೆಲ್ಲ ಭಾಳ ಹೆಲ್ಪ್ ಮಾಡ್ಯಾರಿ ಸರ್. ಇಟ್ಸ್ ಗುಡ್ ಸರ್. ನಾನು ಇಲ್ಲಿ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಗೌರ್ಮೆಂಟ್ ಕಾಲೇಜ್ ಬೀದರಲ್ಲಿ ಓದ್ತಿದ್ದೀನಿ ಸರ್. ಈಗ MBBS ಮಾಡ್ತಿದ್ದೀನಿ. ಜಸ್ಟ್ 2 days ಬ್ಯಾಕ್ ಐ ಕಂಪ್ಲೀಟೆಡ್ ಮೈ ಸೆಕೆಂಡ್ ಕ್ರಾಪ್ ಸರ್. ಸೆಕೆಂಡ್ ಇಯರ್ MBBS. ಈಗ ಫೈನಲ್ ಇಯರ್ ಇದು ಥರ್ಡ್ ಇಯರ್ ಸ್ಟಾರ್ಟ್ ಆಗುತ್ತೆ ಸರ್. ಇನ್ನೊಂದು 2 weekಲ್ಲಿ ಸ್ಟಾರ್ಟ್ ಆಗುತ್ತೆ. ನೀಟ್ ಎಕ್ಸಾಮ್ ಅಲ್ಲಿ 562 ಬಂದಿತ್ತು ಸರ್ ನನಗೆ. 562 ಬಂದು 2022 ನಲ್ಲಿ ಬೀದರ್ ಮೆಡಿಕಲ್ ಕಾಲೇಜ್ ಸಿಕ್ಕಿತ್ತು ಸರ್. ಆಮೇಲೆ ನಮ್ಮ ತಂಗಿನೂ ಈಗ ಮೆಡಿಕಲ್ ಮಾಡಿದೆ ಸರ್. ಈ ವರ್ಷ ಆಕೆಗೆ 595 ಬಂದಿತ್ತು ಸರ್. ಆಕೆನೂ ದಾವಣಗೆರೆ SS ನಲ್ಲಿ ಓದ್ತಾ ಇದ್ದಾರೆ ಸರ್. ಈ ವರ್ಷ ಫಸ್ಟ್ ಇಯರ್ ಸರ್. ಈಗ ಒಂದು ಮಂತ್ ಆಯ್ತು ಸರ್. How was the academic support of Helen there? Yes sir, it was best. Tell them. Yes. ಕೋಚಿಂಗ್ ಯಾವ ರೀತಿ ಇತ್ತು ಅಂದ್ರೆ ಅಲ್ಲಿ ಹಿಂಗ್ ಕ್ಲಾಸ್ ಮುಗಿಯೋಣ ಟೀಚರ್ ಸ್ಟೂಡೆಂಟ್ ಮುಗಿದು ಬಿಡ್ತೈತೆ ನಂದು ಸರ್. ನಾ ಇವನ್ ಕ್ಲಾಸ್ ಆಗೋಣನು ಎಷ್ಟೊಂದು ಡೌಟ್ಸ್ ನ ಫೋನ್ಯಾಗೆ ಕ್ಲಿಯರ್ ಮಾಡ್ಕೊಂಡೇನಿ ಸರ್. ಓಕೆ, ನಾವು ಈ ಕ್ಲಾಸ್ ಮುಗಿತ್ತ, ಈ ಕ್ಲಾಸ್ ಎಷ್ಟ್ ಡೌಟ್ ಇರ್ತಾವ ಕ್ಲಾಸ್ನಾಗೂ ಕೇಳಿದೆ ಸರ್. ಈಗ ಮತ್ತೆ ರಿವಿಷನ್ ಮಾಡೋದ್ರನಾಗೂ ಡೌಟ್ಸ್ ಇರ್ತಾವಲ್ಲ. ನಾ ಎಷ್ಟೊಂದು ಟೀಚರ್ಸಿಗೆ ನೈಟ್ 1:32 ಸತೆ ಕಾಲ್ ಮಾಡಿ ಆಲ್ಮೋಸ್ಟ್ ಒಂದು 3 hours ಹೇಳಿಸ್ಕೊಂಡಿದ್ದೀನಿ ಸರ್. ನಾ ಫೋನಲ್ಲಿ ಹೇಳಿಸ್ಕೊಂಡಿದ್ದೀನಿ. ಅಂದ್ರೆ ಏನೋ ಕಡಿಮೆ ಬೀಳ್ತೈತತ್ತೆ ಏನೋ ಇಲ್ಲ ಸರ್. ಓದುತ್ತರ್ನೆ ಎಲ್ಲ ಬೆಸ್ಟ್ ಟೀಚಿಂಗ್ ಐತಿ. ವಾರಕ್ಕೊಂದೊಂದ್ಸಲ ಟೆಸ್ಟ್ ತಗೋತಾರ. ಟೆಸ್ಟ್ ಮನಿಗ್ ಸತ್ಯಕ್ ಹೋಗ್ತಾವ, ನಮಗ್ ಸತ್ಯಕ್ ಬರ್ತಾವ. ಟೀಚರ್ಸ್ನು ಕೇಳ್ತಾರ ಎಲ್ಲಿ ಕಡಿಮೆ ಮಾಡಾಕತಿ ಅಂತೇಳಿ. ಲಾಸ್ಟಿಗೆ ಎಕ್ಸಾಮ್ ಬಂದಂಗ ಟೆಸ್ಟ್ಗಳು ಜಾಸ್ತಿ ಆಕಾವ ಸರ್. ಅಂದ್ರ ಆ ಎನ್ವೈರ್ಮೆಂಟ್ ಬಳಸ್ಬೇಕಂತ ಹೇಳಿ ಎಲ್ಲ ಚಲೋ ಐತಿ ಸರ್. ಅಂದ್ರೆ ಲೊಕ್ಯಾಲಿಟಿನೂ ಚಲೋ ಐತೆ ಅಲ್ಲೆಲ್ಲ. ಹಿಂಗೇನ್ ತೊಂದ್ರೆ ಅನ್ನೋದು ಏನಿರಂಗಿಲ್ಲ. ಸೊ ಈಗ ಇಲ್ಲಿ ಬಿಜಾಪುರ್ನಾಗ ಆಗೋದ್ರಿಂದ ಈಗ ನೀವು ಈಗ ಬೆಂಗಳೂರಾಗ ಹೋಗಿ ಕಲ್ತ್ರಿ, ಅಲ್ಲೆಲ್ಲ ಮನಿ ಬಿಟ್ಟು ಎಲ್ಲ ಹಾಸ್ಟೆಲ್ ಆಗಿದ್ದು. ಈಗ ಬಿಜಾಪುರದಾಗ ಆಗೋದ್ರಿಂದ ಎಷ್ಟು ನಿಮ್ಮಂತ ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದ್ರಿ. ಈಗ ನಾ ಇದ್ದಾಗ ಇಲ್ಲೇ ಇತ್ತಂದ್ರ ಅಲ್ಲಿ ತಕ ಹೋಗುದ ಮನೆಯಂತ್ರ ಹೋಗುವ ಅವಶ್ಯಕತೆ ಇಲ್ಲ. ನಿಮ್ ಮನ್ಯಾಗ ಇದ್ದೇ ಕಲಿಬಹುದು. ಮನ್ಯಾಗಿದ್ದ ಇಲ್ಲೇ. ನಮ್ಮ ಫಾದರ್ ಸಿವಿಲ್ ಇಂಜಿನಿಯರ್ ಅದ. ಈಗ ಇಲ್ಲಿ ಹಾಕೋದ್ರಿಂದ ಇವಾಗ ಒಳ್ಳೇದಕ್ಕೆ ಅನಿಸ್ತದ ನಿಮ್ಗೆ? ಹಾ ಸರ್. ಈಗ ನನ್ನೇ ಹಿಡ್ಕೋರಿ. ಮತ್ತ ಇಲ್ಲಿಂತ್ರ ಅಲ್ಲಿ ಹೋಗಿ ಕಲಿಯೋಕ್ಕಿಂತ ನಮ್ಮ ಮನ್ಯಾಗೆ ಎಲ್ಲ ಜೊತೆಗಿದ್ದ ಏನಿರ್ತೈತಿ ಎಲ್ಲ ಇಲ್ಲೇ ಓದ್ಕೊಂಡ್ರೆ ಕರೆಕ್ಟ್ ಆಗ್ತೈತಿ ಸರ್. ಅಲ್ಲಿ ಹೋಗಿ ದೂರ ಇದ್ದ ಈಗ ಒಮ್ಮೆಗ್ಲೆ ಒಬ್ಬೊಬ್ರಿಗೆ ಊಟ ಅದು ಸೆಟ್ ಆಗಂಗಿಲ್ಲ ಸರ್. ನನ್ನ PG ಊಟ ಅದು ಸೆಟ್ ಹಾಕಿದ್ದಿಲ್ಲ ಸರ್. ಆಮ್ಯಾಗ ಸರ್ ಅದು ಅಲ್ಲೇ ಮನ್ಯಾಗ ಊಟ ಮಾಡಿಸಿ ಅಲ್ಲೇ ಒಂದು ಕುಕ್ ಇಟ್ಟಿದ್ರು ಸರ್. ಅದು ಹೆಲ್ಪ್ ಆಯ್ತು ಸರ್. ಅದು
ಇಲ್ಲೇ ಮನ್ಯಾಗ ನಮ್ಮೂರಾಗೆ ಇತ್ತಂದ್ರ ಊಟದು ಎಲ್ಲ ಸೆಟ್ ಆಕೈತಿ ಸರ್. ಆಮ್ಯಾಗ ಅಲ್ಲಿಂತ್ರ ಇಲ್ಲಿ ಲೈಬ್ರರಿ ಅದು ಹೋಗೋದ ಇವದು ಏನು ತೊಂದರೆ ಇರಂಗಿಲ್ಲ. ಮನ್ಯಾಗ ಅದು ಕರೆಕ್ಟ್ ಆಗಿ ಓದ್ಕೋಬಹುದಾಕೈತಿ ಸರ್. ಫೀಸ್ ಎಷ್ಟು ತಗೋತಿದ್ರು ಫೀಸ್ ನಾ ಇದ್ದ 1.5 ಐತಿ ಸರ್. 1.5 ಲಕ್ಷ. 1.5 1.5 ಲಕ್ಷ. ಹಾ ಹಾಸ್ಟೆಲ್ ಬೇರೆ ಏನಾಯ್ತು ಸರ್? There. ನಮ್ಮೊಂದಿಗೆ ಹಾಸ್ಟೆಲ್ ಫೆಸಿಲಿಟಿ ಅವ್ರದ್ದು ಇಲ್ರಿ, ಅಲ್ಲಿ ಪಿ ಜಿದಾಗಿರ್ಬೇಕು. ಅವ್ರು ಹಾಸ್ಟೆಲ್ ಮಾಡಿಲ್ಲ. We don't have hostel. ಸರ್ ಈಗ ಇದು ಇಂಟರ್ವ್ಯೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾದ ಶ್ರೀ ಸುನಿಲ್ ಗೌಡ ಪಾಟೀಲ್ ಸರ್ ಮತ್ತು BLD ಗ್ರೂಪ್ನ ಸಂಸ್ಥೆಯ ಇತರ ಹಿರಿಯ ಅಧಿಕಾರಿಗಳು ಮತ್ತು ಪ್ರವೀಣ್ ಪ್ರಸಾದ್ ಸರ್, ಅಲನ್ ಕರಿಯರ್ ಇನ್ಸ್ಟಿಟ್ಯೂಟ್ನ ಸೌತ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಮತ್ತು ಕೆಮಿಸ್ಟ್ರಿ ಪ್ರೊಫೆಸರ್ ಕೂಡ ಆಗಿರ್ತಕ್ಕಂಥ ಮಹೇಶ್ ಯಾದವ್ ಸರ್ ಅವರಿಗೆ ಇಲ್ಲಿ ಉಪಸ್ಥಿತರಿದ್ದಾರೆ. ಹಾಗೂ ಮಾಧ್ಯಮ ವೃಂದದವರು, ಮೀಡಿಯಾದವರು, ಬಿಜಾಪುರ ಜನತೆ, ನಾಗರಿಕರು, ಪೇರೆಂಟ್ಸು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಎಲ್ಲರಿಗೂ ನಮಸ್ಕಾರಗಳು. ಅಲನ್ ಕರಿಯರ್ ಇನ್ಸ್ಟಿಟ್ಯೂಟ್ಗೆ ಒಂದು ಇತಿಹಾಸ ಇದೆ. ಈ ಸಂಸ್ಥೆ ಹೇಗೆ ಹುಟ್ಟಿತು, ಹೇಗೆ ಬೆಳೀತು ಅನ್ನೋದಕ್ಕೆ ಹೇಗೆ ಕಾರಣ ಆಯಿತು, ಕಾರಣ ಏನು ಅಲನ್ ಕರಿಯರ್ ಇನ್ಸ್ಟಿಟ್ಯೂಟ್ ಹುಟ್ಟೋದಕ್ಕೆ ಅನ್ನೋದಕ್ಕೆ ಒಂದು ಕುತೂಹಲವಾಗಿರ್ತಕ್ಕಂಥ ಒಂದು ಕಥೆ ಇದೆ. 4 ಜನ ಡೈರೆಕ್ಟರ್ಸ್ ಯಾರಿದ್ದಾರೆ, ರಾಜೇಶ್ ಮಹೇಶ್ವರಿ ಸರ್, ಗೋವಿಂದ್ ಮಹೇಶ್ವರಿ ಸರ್, ನವೀನ್ ಮಹೇಶ್ವರಿ ಸರ್ ಮತ್ತು ಬ್ರಜೇಶ್ ಮಹೇಶ್ವರ್, ಇವರೆಲ್ಲ ಈಗಿನ ಪ್ರೆಸೆಂಟ್ ಡೈರೆಕ್ಟರ್ಸ್ ಆಗಿರ್ತಾರೆ. ಅವ್ರ ತಂದೆಯವರು ಒಂದು 45 ವರ್ಷಗಳಿದ್ದಾಗ ಕಾರಣಾಂತರಗಳಿಂದ ಅವರು ವಿಧಿವಶರಾಗ್ತಾರೆ. ಇವರಿಗೆಲ್ಲ ಜೀವನ ಮಾಡೋದಕ್ಕೆ, ಜೀವನಕ್ಕೆ ಏನ್ ಮಾಡ್ಬೇಕು, ಮುಂದಕ್ಕೆ ಕೆಲಸ ಏನ್ ಮಾಡ್ಬೇಕು, ಓದ್ಬೇಕಾ, ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಪರಿಸ್ಥಿತಿನಲ್ಲಿ ದಾರಿ ಕಾಣಿಸೋದಿಲ್ಲ. ಅವಾಗ ಯಾರೋ ಒಬ್ಬರಿಗೆ ಒಂದು ಯಾವುದೋ ಡಿಪ್ಲೊಮಾ ಕೋರ್ಸ್ ಆಗಿರ್ತಕ್ಕಂಥವ್ರಿಗೆ ಒಂದು ಕೆಲಸ ಕೊಡಿಸ್ತಾರೆ. ಅಲ್ಲಿ ಗ್ರಾನೈಟ್ ಇಂಡಸ್ಟ್ರೀಸು, ಬೇರೆ ಬೇರೆ ಥರ ಟೆಕ್ಸ್ಟೈಲ್ ಇಂಡಸ್ಟ್ರೀಸು ಈ ಥರ ಎಲ್ಲ ಇರುತ್ತೆ. ಕೋಟಾ, ರಾಜಸ್ಥಾನ್ ಅಂತಕ್ಕಂಥ ಪ್ಲೇಸ್ನಲ್ಲಿ. ಆಗ ರಾಜೇಶ್ ಮಹೇಶ್ವರ್ ಸರ್ 2ನೇ ಬ್ರದರ್ ಆಗಿರ್ತಕ್ಕಂಥ ಅವ್ರಿಗೆ ಒಬ್ಬರು ಪಕ್ಕದಲ್ಲಿ ಒಂದು ಫ್ರೆಂಡ್ ಇರ್ತಾರೆ, ಅವ್ರ ತಂದೆಯವ್ರ ಫ್ರೆಂಡ್. ನನ್ನ ಮಗನಿಗೆ ಪಾಠ ಮಾಡು, ಅಟ್ಲೀಸ್ಟ್ ಇವಾಗ ಒಂದು ಟ್ಯೂಷನ್ಸ್ ಮಾಡು ಅಂತ ಹೇಳ್ತಾರೆ. ಆಗ ಇಲ್ಲ ನಾನು ಟ್ಯೂಷನ್ ಮಾಡಲ್ಲ, ನಾನು ಒಳ್ಳೆ ಕೆಲಸಕ್ಕೆ ಸೇರ್ಕೋಬೇಕು, ನಾನು ಹಾಗೆ ಹೀಗೆ ಅಂತ ಅವರು ಇಷ್ಟಪಡಲಿಲ್ಲ. ಅದನ್ನ ನಾನು ನಿನಗೆ ಆಪ್ಷನ್ ಕೊಡ್ತಾ ಇಲ್ಲಪ್ಪ, ನೀನು ನನ್ನ ಮಗನಿಗೆ ಪಾಠನೇ ಮಾಡಬೇಕು ಅಂತ ಹೇಳ್ತಾರೆ. ಆಗ ಆ ಒಂದು ವಿದ್ಯಾರ್ಥಿ ಜೊತೆ ಆಯ್ತು ಪಾಠ ಮಾಡ್ತೀನಿ ಅಂತ ಹೇಳಿದಾಗ 4 ಮತ್ತು 8 ಜನ ಆಗ್ತಾರೆ. 8 ಜನದೊಂದಿಗೆ ಒಂದು ಡೈನಿಂಗ್ ಟೇಬಲ್ನಲ್ಲಿ ಪಾಠ ಹೇಳ್ಕೊಡಕ್ಕೆ, ಮ್ಯಾಥಮೆಟಿಕ್ಸ್ ಪಾಠ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸ್ಟಾರ್ಟ್ ಮಾಡಿದಾಗ 8 ಜನ 50 ಜನ ಆಗ್ತಾರೆ, 50 ಜನ 100 ಜನ ಆಗ್ತಾರೆ, 100 ಜನ 200 ಜನ ಆಗ್ತಾರೆ. ಮನೇಲಿ ಮಾಡ್ತಾ ಇರ್ತಕ್ಕಂಥ ಪಾಠದ ಬದಲು ಒಂದು ದೊಡ್ಡ ಬಿಲ್ಡಿಂಗ್ ತಗೊಳ್ತಾರೆ, ಅಲ್ಲಿ ಕೋಚಿಂಗ್ ಕ್ಲಾಸಸ್ ನಡೆಸ್ತಾರೆ. ರಾಜೇಶ್ ಮಹೇಶ್ವರಿ ಸರ್ ಅವರ ಕೊನೆ ಬ್ರದರ್ ಬ್ರಜೇಶ್ ಮಹೇಶ್ವರಿ ಅವರು ಕೂಡ ಫಿಸಿಕ್ಸ್ ಪಾಠ ಮಾಡೋದಕ್ಕೆ ಈ ಸಂಸ್ಥೆ ಜೊತೆ ಜಾಯಿನ್ ಆಗ್ತಾರೆ. ಅವರೊಂದಿಗೆ ಅವರ ಹಿರಿಯರಾದ ಗೋವಿಂದ ಮಹೇಶ್ವರಿ ಸರ್ ಮತ್ತು ನವೀನ್ ಮಹೇಶ್ವರಿ ಸರ್ ಅವರು ಬೇರೆ ಎಲ್ಲದನ್ನು ಅಡ್ಮಿನಿಸ್ಟ್ರೇಷನ್ ಯಾವ ಥರ ನೋಡ್ಕೋಬೇಕು, ಯಾವ ಥರ ಸೆಟಪ್ ಮಾಡಬೇಕು, ಈ ಥರ ಮಾಡಿ ಎಲ್ಲ ಸೇರಿಕೊಂಡು ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಬೇರೆ ಬೇರೆ ಸಬ್ಜೆಕ್ಟ್ನ ಪಾಠ ಮಾಡ್ತಕ್ಕಂಥ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಎಲ್ಲ ಸೈನ್ಸ್ ಸಬ್ಜೆಕ್ಟ್ಸ್ ಪಾಠ ಮಾಡ್ತಕ್ಕಂಥ ಒಂದು ಸೈನ್ಸ್ ಇದನ್ನು ಮಾತ್ರ ಒಂದು ಸ್ಟಾರ್ಟ್ ಮಾಡ್ತಾರೆ. ಅವು ಮಾಡಿದಾಗ ಸಂಸ್ಥೆಗೆ ಏನು ಹೆಸರಿಡಬೇಕು, ಇದು ನಡೆದಿದ್ದು ಏಪ್ರಿಲ್ 1988. ಅವಾಗ ಸ್ಟಾರ್ಟ್ ಮಾಡ್ತಕ್ಕಂಥ ಸಂಸ್ಥೆಗೆ ಏನು ಹೆಸರಿಡಬೇಕು ಅಂತ ಬಂದಾಗ ಅವ್ರ ತಂದೆ ಹೆಸರಾದ ಲಕ್ಷ್ಮೀ ನಾರಾಯಣ ಮಹೇಶ್ವರಿ ಅಂತ ಅವ್ರ ತಂದೆ ಹೆಸರು. ಲಕ್ಷ್ಮೀ ನಾರಾಯಣ ಮಹೇಶ್ವರಿ ಹೆಸರಿನಲ್ಲಿ 2 ಲೆಟರ್ LN ಅಂತ ತಗೊಂಡು LN ಅಂತ ಸ್ಟಾರ್ಟ್ ಮಾಡ್ತಾರೆ. ಅಲನ್ ಕರಿಯರ್ ಇನ್ಸ್ಟಿಟ್ಯೂಟ್ ಅಂತ ದೊಡ್ಡ ಸಂಸ್ಥೆಯಾಗಿ 8 ಮಕ್ಕಳೊಂದಿಗೆ ಸ್ಟಾರ್ಟ್ ಆಗ್ತಕ್ಕಂಥ ಸಂಸ್ಥೆ, ಇನ್ಸ್ಟಿಟ್ಯೂಷನ್ ಈಗ ಲಕ್ಷಾಂತರ ಮಕ್ಕಳು ಇಲ್ಲಿ ಓದ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ ಬೆಳೆದಿದೆ. 36 ವರ್ಷಗಳು ಇವಾಗ ಕಂಪ್ಲೀಟ್ ಆಗಿದ್ದು, ಬೆಂಗಳೂರಿನಲ್ಲಿ 10 ವರ್ಷಗಳು ಕಂಪ್ಲೀಟ್ ಮಾಡಿದ್ದೀವಿ. 10 ವರ್ಷಗಳಾದ ನಂತರ ಈಗ ಒಂದು ಎಸ್ಟಾಬ್ಲಿಷ್ ಆಗಿ ಮೈಸೂರಿನಲ್ಲಿ ಬ್ರಾಂಚಸ್ ತೆಗೆದಿದ್ದೀವಿ, ಹುಬ್ಳಿನಲ್ಲಿ ಬ್ರಾಂಚಸ್ ತೆಗೆದಿದ್ದೀವಿ, ಮತ್ತೆ ಮಂಗಳೂರಿನಲ್ಲಿ ಕೂಡ ಒಂದು ಬ್ರಾಂಚ್ ಇದೆ ನಮ್ಮಲ್ಲಿ. ಕರ್ನಾಟಕದಲ್ಲಿ ಮುಂದಿನ ಬ್ರಾಂಚ್ ಅಂತಂದ್ರೆ ಅದು KLD ಸಹಯೋಗದೊಂದಿಗೆ ನಾವು BLD ಗ್ರೂಪ್ನೊಂದಿಗೆ ಇಲ್ಲಿ ನಾವು ಮುಂದಕ್ಕೆ ಮಾಡಬೇಕು ಅಂತ
ಇದು 4-5 ವರ್ಷಗಳಿಂದ ಸತತವಾಗಿ ಪ್ರಯತ್ನ ಪಟ್ಟು ಆಗುತ್ತೋ ಇಲ್ವೋ ನಮಗೂ ಟೀಚರ್ಸ್ ಬೇಕು, ಸಾವಿರಾರು ಸುಮಾರು ತೊಂದರೆ ತಾಪತ್ರೆಗಳನ್ನೆಲ್ಲ ಮುಂದಕ್ಕಿಟ್ಟು ಸರ್ ಅವರ ರಿಕ್ವೆಸ್ಟ್ ಮೇರೆಗೆ ಮಕ್ಕಳು ತುಂಬ ಬುದ್ಧಿವಂತರಿದ್ದಾರೆ, ಟ್ಯಾಲೆಂಟೆಡ್ ಇದ್ದಾರೆ. ತುಂಬ ಜನ ಮಕ್ಕಳಿಗೆ ಬೆಂಗಳೂರು ಮತ್ತು ಕೋಟಾ ಇಂಥ ಪ್ಲೇಸ್ಗೆ ಹೋಗಿ ಪಾಠ ಕಲಿಯೋದಕ್ಕೆ ಮತ್ತು ಡಾಕ್ಟರ್ಸ್ ಆಗೋದಕ್ಕೆ, ಇಂಜಿನಿಯರ್ಸ್ ಆಗೋದಕ್ಕೆ ಆಗ್ತಾ ಇಲ್ಲ, ಅವಕಾಶ ವಂಚಿತರಾಗ್ತಾ ಇದ್ದಾರೆ ಅಂತ ಹೇಳಿದಕ್ಕೋಸ್ಕರ ನಮ್ಮ ಮ್ಯಾನೇಜ್ಮೆಂಟ್ ಕೂಡ ನಮಗೆ ಲಾಸ್ಟ್ ವೀಕೆ ಅಪ್ರೂವಲ್ ಸಿಕ್ತು. ಅಪ್ರೂವಲ್ ಸಿಕ್ಕಿದಾದ್ಮೇಲೆ ಹಿಂದಿನ ದಿನ ನಾವು ಅಗ್ರಿಮೆಂಟ್ಗೆ ಸೈನ್ ಆಗ್ತಾ ಇದ್ದೀವಿ. ಮ್ಯೂಚುವಲ್ ಅಗ್ರಿಮೆಂಟ್ಗೆ ಮುಂದಕ್ಕೆ ಎಲ್ಲ ಫ್ಯಾಕಲ್ಟೀಸ್ನೊಂದಿಗೆ ಇನ್ನೂ ಒಂದು ಪ್ರೋಗ್ರಾಮ್ ಮಾಡಿ ಹೇಗೆ ಪಾಠಗಳು ಮಾಡ್ತೀವಿ, ಯಾವ ಥರ ತರಗತಿಗಳಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲನೂ ನಾವು ಮುಂದಕ್ಕೆ ಕ್ರಮವಾಗಿ ತಿಳಿಸ್ಕೊಡ್ತೀವಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. On each paper. On each paper, we'll sign it later. Later we'll get it. Later we'll get it. Later, first we'll. Yeah. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.